ಆತ್ಮೀಯ ಶಿಕ್ಷಕರಿಗೆಲ್ಲರಿಗೂ ನಮಸ್ಕಾರ. 2024ನೇ ವರ್ಷದ 2ನೇ ಸಂಚಲನ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತಾ ಇದೆ. ಸೆಪ್ಟೆಂಬರ್ 21ನೇ ತಾರೀಕು ನಡಿಬೇಕಾಗಿರುವಂತಹ ಸಂಚಲನದಲ್ಲಿ ಯಾವ ರೀತಿ ನಾವು ಸೆಷನ್ನ ತಗೊಂಡೋಗ್ಬೋದು ಅನ್ನೋದ್ರ ಬಗ್ಗೆ ಪೂರ್ವ ಸಿದ್ಧತೆಗಾಗಿ ನೀವೆಲ್ಲರೂ ಈಗ BRC ಕಚೇರಿಗಳಲ್ಲಿ ಸೇರಿದ್ದೀರಿ ಅಂತ ಭಾವಿಸ್ತೀವಿ. ಈಗ ಈ ಒಂದು ಇಂಟರಾಕ್ಷನಲ್ಲಿ, ಈ ಒಂದು ಸಂವಾದದಲ್ಲಿ ನಾವೆಲ್ಲರೂ ಅದಕ್ಕೆ ಹೇಗೆ ಸಿದ್ಧತೆ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ತುಮಕೂರಿನ ಹಿರಿಯ ಉಪನ್ಯಾಸಕರಾದ ಮಮತಾಮಣಿ ಮೇಡಮ್ ಇದ್ದಾರೆ. ಮೇಡಮ್, ನಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ನೀವೊಂದೆರಡು ಮಾತಾಡಬೇಕು ಅಂತ ಕೋರ್ತೀನಿ. ಓಕೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಝೂಮ್ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕ ಸುಗಮಕಾರ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಮ್ಮ 2 ಡಯಟ್ಗಳ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಹಾಗೆ ನನಗೆ ಒಂದು ಮಾಹಿತಿ ಬೇಕಿದೆ. ಇಲ್ಲಿ ಶಿಕ್ಷಕರು ಸುಮಾರು ಒಂದು 65 ಜನ ಶಿಕ್ಷಕರಿದ್ದಾರೆ, ಹೌದಲ್ವಾ ಮೇಡಮ್? ಹಲೋ ಮೇಡಮ್, ಈಗ 100 ಪಾರ್ಟಿಸಿಪೆಂಟ್ಸ್ ಇದೆ ಮ್ಯಾಮ್. 100 ಪಾರ್ಟಿಸಿಪೆಂಟ್ಸ್ ಇದಾರ. ಓಕೆ, ನನ್ಗೆ ಒಂದು ಮಾಹಿತಿ ಬೇಕಿದೆ ಸ್ನೇಹಿತರೆ. ದಯವಿಟ್ಟು ನಮ್ಗೆ ಎಲ್ಲೆಲ್ಲಿ, ಯಾಕೆಂದ್ರೆ ಇವತ್ತು BRC ನಲ್ಲಿ ತಾವೆಲ್ಲರೂ ಸಭೆನಲ್ಲಿ ಇದ್ದೀರಾ. BRC ಗಳಿಗೆ ನಾನು ಕೇಳ್ತಿದ್ದೀನಿ, ಅಥವಾ BRC ನಲ್ಲಿ ಇರ್ತಕ್ಕಂತಹ ನಮ್ಮ ಮಿತ್ರರು ಯಾರಿದ್ದಾರೆ, BRP ಅವ್ರು ಇರ್ಬೋದು, ನಮಗ್ ಮಾಹಿತಿ ಕೊಡ್ಬೇಕು. ಎಷ್ಟು ಜನ ಶಿಕ್ಷಕರು ಅಲ್ಲಿ ಇದಾರೆ ಅಂತ ಹೇಳಿ. ತುಮಕೂರಲ್ಲಿ ಎಷ್ಟು ಜನ ಇದ್ದೀರಾ ಸರ್? ಯಾಕೆಂದ್ರೆ 300 ಶಿಕ್ಷಕರು ಇರ್ಬೇಕಾಗತ್ತೆ, ಬಟ್ ಇಲ್ಲಿ ನಮ್ಗೆ ಬರೀ 100 ಜನ ಮಾತ್ರ ಕಾಣಿಸ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದೇ ಕಡೆ ಜಾಯಿನ್ ಆಗಿರುವಂತ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ನಾನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕಾಗಿ ತಮ್ಮನ್ನ ಕೇಳ್ತಾ ಇರೋದು. ತುಮಕೂರಿನಿಂದ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಸರ್? ಹಲೋ, ತುಮಕೂರು BRC ಇಂದ ಅಥವಾ ಬೇರೆ BRC ಮಾತಾಡ್ಬೋದು. 10 ತಾಲೂಕಿನ ಯಾವ BRC ನಲ್ಲಿ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ದಯವಿಟ್ಟು ನಮ್ಗೊಂದ್ ಸ್ವಲ್ಪ ಮಾಹಿತಿ ಬೇಕಾಗತ್ತೆ. ಕುಣಿಗಲ್ ಶ್ರೀನಿವಾಸ್ ಅವರು. ಮೇಡಮ್, ನಾನ್ ಶಿವರಾಜ್ ಮಾತಾಡಿ ಸರ್. ಸರ್ 20 ಜನ ಬಂದಿದ್ದಾರೆ. ಯಾವ ತಾಲೂಕಿನ? ಇವರಲ್ಲ, ಕುಣಿಗಲ್. 20 ಜನ ಇದ್ದಾರೆ. 20 ಜನ. ಎಷ್ಟು ಜನ ಇರ್ಬೇಕಿತ್ತು ಸರ್ ನಿಮ್ಮಲ್ಲಿ? 36 ಇರ್ಬೇಕಾಗಿತ್ತು. ಈಗ 22 ಆದ್ರೂ. ಈಗ ಬರ್ತಾ ಇದ್ದಾರೆ, ಇನ್ನು ಫೋನ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಮಧುಗಿರಿಯಿಂದ ಮೇಡಮ್, ಮಧುಗಿರಿಲಿ ಎಲ್ಲರೂ ಒಂದೇ ಜಾಯ್ನ್ ಆಗಿದ್ದಾರೆ. ಹೌದಾ ಸರ್? ಎಷ್ಟು ಜನ ಇದ್ದಾರೆ ಸರ್? ಎಲ್ಲರೂ ಇದ್ದಾರೆ ಮೇಡಮ್, ಆಲ್ಮೋಸ್ಟ್ 30+ ಇದ್ದಾರೆ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಗುಬ್ಬಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. 18 ಜನ ಕೂತಿದೀವಿ ಮೇಡಮ್. 18 ಜನ. ಮಧುಸೂದನ್ ಅವರ ಮಾತಾಡೋದು? ಹೌದು ಮೇಡಮ್, ಹೌದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಎಷ್ಟು ಸರ್ ಇರೋದು ನಿಮ್ಮಲ್ಲಿ ಟೋಟಲ್? 36 ಜನ ಇದೀವಿ ಮೇಡಮ್. 18 ಇದಾರಾ ಈಗ? ಇನ್ನು ಬಸ್ ಸಿಕ್ಕಿಲ್ವಂತೆ ಮೇಡಮ್, ಬತ್ತಾವ್ರೆ. ಬಸ್ ಜಾಯಿನ್ ಆಗ್ತಾರೆ, ಬರ್ತೀನಿ. ಮಾತಾಡ್ತಾ ಇದೀನಿ, ಕರೆಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸಿರಾ. ಶಿರಾ ಇಂದ ಪಾವಗಡ. ತಿಪ್ಟೂರು. ಮೇಡಮ್ 26 ಜನ ಇದ್ದಾರೆ ಮೇಡಮ್. ಬೇರೆ ತಾಲೂಕವ್ರು ಮಾತಾಡಿ ಸರ್. ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ. ನಮಸ್ತೆ ಮೇಡಮ್, ತುರುವೇಕೆರೆಯಿಂದ 22 ಜನ ಮೇಡಮ್. ತುರುವೇಕೆರೆ 22. ಓಕೆ. ನೆಕ್ಸ್ಟ್ ಕೊರಟಗೆರೆ. ಚಿಕ್ಕನಾಯಕನಹಳ್ಳಿಯಿಂದ. ಹಾ ಸರ್. ಚಿಕ್ಕನಾಯಕನಹಳ್ಳಿಯಿಂದ ಮೇಡಮ್ 33ಕ್ಕೆ 26 ಇದ್ದಾರೆ ಮೇಡಮ್. ಓಕೆ ಓಕೆ. ನೆಕ್ಸ್ಟ್ ತುಮಕೂರು ಮಾತಾಡ್ಲಿಲ್ಲ. ತುಮಕೂರು 15 ಮೆಂಬರ್ಸ್ ಜಾಯ್ನ್ ಆಗಿದೆ.
ಬಂದಿದ್ದಾರೆ. ಹಲೋ, ಇನ್ನೊಮ್ಮೆ ಹೇಳಿ ಮೇಡಮ್. ಓಕೆ, ನೆಕ್ಸ್ಟ್ ಉಳಿದ ತಾಲೂಕುಗಳಲ್ಲೂ ಹೇಳಿ ಮೇಡಮ್. ಮೇಡಮ್ 15 ಮೆಂಬರ್ಸ್ ಜಾಯಿನ್ ಆಗಿದ್ದಾರೆ. 15 ಮೆಂಬರ್ಸ್ ಬಂದಿದ್ದಾರೆ ತುಮಕೂರು BRC ಸೆಂಟರ್ ಅಲ್ಲಿ. ಓಕೆ 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 ಮ್ಯಾಮ್ ಮೇಡಮ್. ಕೊರಟಗೆರೆ ಓಕೆ, ಬಂದು ನಾಳೆಗೆ ಇದೆ ಮ್ಯಾಮ್. ಅವರು ಪ್ರತಿಭಾ ಕಾರಂಜಿ ಇದೆ ಅಂತ ನಾಳೆ ಮಾಡ್ಕೊಂತಾ ಇದ್ದಾರೆ ಕೊರಟಗೆರೆ ಹೌದಾ? ಬ್ಲಾಕ್. ಹಾ, ಸರಿ ಸರಿ, ಓಕೆ ಮೇಡಮ್. ಬಹುಶಃ ಏನು ನಮ್ಮ ಟಾರ್ಗೆಟ್ ಇತ್ತು, ಎಲ್ರು ಬಂದಿದ್ದಾರೆ ಅನ್ಕೊಳ್ತೀನಿ. ಇನ್ ಕೆಲವರು ಬಂದು ಜಾಯಿನ್ ಆಗ್ತಾರೆ. ಸ್ನೇಹಿತರೆ, ಈಗಾಗ್ಲೇ ತಿಳಿಸಿದಾಗೆ ಶಿಕ್ಷಕ ಸುಗಮಕಾರರಿಗೆ ನಾವು ಪ್ರತಿ ಸಮಾಲೋಚನೆಗೆ ಮುಂಚಿತವಾಗಿ ಪೂರ್ವಭಾವಿಯಾಗಿ ತಮ್ಮ ಜೊತೆನಲ್ಲಿ ಏನು ಮಾತನಾಡ್ತಕ್ಕಂಥದ್ದು, ಮತ್ತೆ ಏನು ತಮಗೆ ಇರ್ತಕ್ಕಂತಹ ಏನು ನೀವು ಸುಗಮಕಾರಿಕೆ ಮಾಡುವಂತಹ ವೇಳೆನಲ್ಲಿ ಬರ್ತಕ್ಕಂತಹ ಒಂದು ವಿಚಾರಗಳನ್ನ ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ತಕ್ಕಂತಹ ಒಂದು ವಿಚಾರ ವಿನಿಮಯವನ್ನ ನಾವು ಪ್ರಾರಂಭದಿಂದಲೂ ಮಾಡ್ಕೊಂಡು ಬರ್ತಾ ಇರುವಂತದ್ದು ತಮ್ಮೆಲ್ರಿಗೂ ಗೊತ್ತಿದೆ. ಹಾಗೆ ಇದು ಎರಡನೇ ಒಂದು ಸಮಾಲೋಚನಾ ಸಭೆ ಆಗಿದ್ದು, ಸಮಾಲೋಚನೆಗೆ ಪೂರ್ವಭಾವಿಯಾಗಿ ಇವತ್ತು ನಾವು ಈ ಒಂದು ಸಭೆಯನ್ನ ಕರೆದಿರುವಂತದ್ದು. ಈಗಾಗ್ಲೇ ಈ ತಿಂಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದದನ್ನ ನಾವು ಗಮನಿಸಿದ್ದೇವೆ. 14ನೇ ತಾರೀಕು ಗೌರಿ ಹಬ್ಬದ ಪ್ರಯುಕ್ತವಾಗಿ ಗಣೇಶ ಚತುರ್ಥಿಯ ಒಂದು ಕಾರಣದಿಂದ 14ನೇ ತಾರೀಕು 3 ವಿಷಯಗಳಿಗೆ ಒಂದು ಸುಗಮ ಏನು ಸಮಾಲೋಚನಾ ಸಭೆ ಆಗಿರ್ತಕ್ಕಂಥದ್ದು. ಹಾಗೇನೆ ಈಗ ನೆಕ್ಸ್ಟ್ ಮುಂದುವರೆದು 21ನೇ ತಾರೀಕು ಈ ತಿಂಗಳಲ್ಲಿ ಸಮಾಲೋಚನಾ ಸಭೆಗಳು ನಡೀತಾ ಇದೆ. ಈ ಒಂದು ಸಮಾಲೋಚನಾ ಸಭೆಗಳು ಈಗ ಅದು ಎರಡನೇ ಹಂತದ್ದು. ಇನ್ನ 3 ಸಮಾಲೋಚನಾ ಸಭೆಗಳು ಮುಂದೆ ನವೆಂಬರ್, ಡಿಸೆಂಬರ್ ಮತ್ತೆ ಜಾನ್ವರಿ ತಿಂಗಳಲ್ಲಿ ಆಗ್ತಾ ಇರುವಂತದ್ದು. ತಮ್ಗೆಲ್ರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಓದ್ ಕಡೆ ಗಮನಿಸಿದಂತದ್ದು, ಕೆಲವು ಕಡೆ ನಮ್ಮ ಏನು ಸಮಾಲೋಚನಾ ಸಭೆಗಳಲ್ಲಿ ಹೋಬಳಿ ಹಂತದ ಸಮಾಲೋಚನಾ ಸಭೆಗಳಿಗೆ ಒಂದು ಕ್ರಿಯಾ ಯೋಜನೆಯನ್ನೇ ಮಾಡ್ಕೊಂಡಿಲ್ದೇ ಇರುವಂತದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ನಮಗೆ ಏನು ಇಲ್ಲಿ ನಾವು ಕೇಳಿದೀವಿ ಅಂತ ಹೇಳಿ ಒಂದಷ್ಟು ಕಳಿಸಿರೋ ಅಂತದ್ದು ಕೂಡ ಆಗಿದೆ. ಬಟ್ ದಯಮಾಡಿ ತಮ್ಮ ಹಂತದಲ್ಲಿ ಏನು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸ್ಕೋಬೇಕಾಗಿರೋದು ಬಹಳ ಮುಖ್ಯವಾಗತ್ತೆ. ಯಾಕಂದ್ರೆ ನೀವು ಮುಂದಿನ ಹಂತಕ್ಕೆ ಏನು ಈ ಸೆಷನ್ ಗಳನ್ನ ನೀವು ಪ್ಲಾನ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ಮುಂದಿನ ಹಂತದಲ್ಲಿ ಏನು ಚರ್ಚೆಯನ್ನ ಮಾಡ್ಬೇಕು, ಯಾವ ವಿಚಾರವನ್ನ ಚರ್ಚೆ ಮಾಡ್ಬೇಕು ಅನ್ನೋದಕ್ಕೆ, ಮತ್ತೆ ಹಾಗೇನೆ ನೀವು ಏನು ಈಗಾಗ್ಲೇ ಕ್ಲಿಷ್ಟಾಂಶಗಳ ಪಟ್ಟಿಯನ್ನ ಕೂಡ ನೀವು ತಯಾರು ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಕ್ಲಿಷ್ಟಾಂಶಗಳ ಬಗ್ಗೆ ನೀವು ಚರ್ಚೆಯನ್ನ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ದಯಮಾಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿದೆ, ಇದು ನಮ್ಮಲ್ಲಿ ಇದು 3 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಈಗ ನಾವು 3.0 ಮತ್ತೆ ಹಾಗೇನೆ ಇದು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನ ಇಲಾಖೆ ನಡೆಸ್ತಾ ಇದೆ. ತಮಗೆ ಗೊತ್ತಿದೆ, ಅಂದ್ರೆ ಈ ವರ್ಷದಿಂದ ಪ್ರಾರಂಭ ಆಗಿರುವಂತದ್ದು. ಅದು 1.0 ರಾಜ್ಯದಲ್ಲಿ. ಬಟ್ ನಾವು 3.0 ಇದೀವಿ ಅಂತ ಹೇಳಿದ್ರೆ ನಮ್ಮಿಂದ ಇಲಾಖೆಯ ಒಂದು ನಿರೀಕ್ಷೆ ಜಾಸ್ತಿ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ಸಮಾಲೋಚನಾ ಸಭೆಗಳು ನಡೀತಾ ಇದೆ ಅನ್ನುವಂತಹ ನಿರೀಕ್ಷೆನಲ್ಲಿರ್ತಾರೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ಹಂತದಿಂದ ಯಾರಾದ್ರೂ ಅಧಿಕಾರಿಗಳು ಬಂದ್ರು ಅಂತಂದ್ರೆ, ಮತ್ತೆ ಈ ಒಂದು ಸಮಾಲೋಚನಾ ಸಭೆಗಳಿಗೆ ಭಾಗವಹಿಸಿದಾಗ ಅವ್ರಿಗೆ ಅಂದ್ರೆ ಇಲ್ಲಿ ಹೇಗ್ ನಡೀತಿದೆ ಅವ್ರಿಗೆ ಖುಷಿ ಆಗ್ಬೇಕು ಆ ರೀತಿನಲ್ಲಿ, ಅಥವಾ ಇಲ್ಲಿ ಏನ್ ನಾವು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವೋ ಮತ್ತೆ ಕ್ರಿಯಾ ಯೋಜನೆ ಮಾಡ್ಕೊಂಡಿದೀವೋ ಅದರಂತೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು CRPಗಳೊಂದಿಗೆ ಚರ್ಚೆಯನ್ನ ಮಾಡಿ ಒಂದು ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸ್ಕೊಂಡು ಒಂದು ಮುಂದಿನ ಒಂದು ತಿಂಗಳುಗಳಿಗೆ ಏನೆಲ್ಲ ಆಗ್ಬೇಕಿದೆಯೋ ಇದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ಕೂಡ ಯಾವ ರೀತಿನಲ್ಲಿ ತಮ್ಮ ಅಂದ್ರೆ ಸೆಷನ್ ಆಗ್ಬೇಕಾಗಿದೆ, ಯಾವ ರೀತಿ ತಾವೆಲ್ಲ ಸಿದ್ಧಪಡಿಸ್ಕೊಂಡಿದ್ದೀರಾ ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕಾಗಿ ಇವತ್ತು ಈ ಒಂದು ಝೂಮ್ ಸಭೆಯನ್ನ ಆಯೋಜನೆ ಮಾಡ್ಲಾಗಿದ್ದು, ಹಾಗೆ ತಾವು ಕೂಡ ಅಲ್ಲಿ ಏನು ಭೌತಿಕವಾಗಿ ತಾವೆಲ್ಲರೂ ಈಗ ಆಲ್ರೆಡಿ ಏನು PRC ಸಭೆಯಲ್ಲಿ ಇದ್ದೀರಾ, ನೀವು PRC ಕಚೇರಿಯಲ್ಲಿ ಇದ್ದೀರಾ, ಅಲ್ಲೂ ಕೂಡ ನೀವು ಚರ್ಚೆಯನ್ನ ಮಾಡೋದ್ರ ಮೂಲಕ ಈ ತಿಂಗಳಲ್ಲಿ ನಡೀತಕ್ಕಂತಹ 21ನೇ ತಾರೀಕು ನಡೆಯುವಂತಹ
ಒಂದು ಸಮಾಲೋಚನಾ ಸಭೆಯನ್ನ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಎರಡೂ ಜಿಲ್ಲೆಗಳಲ್ಲಿ ಒಂದು ಉತ್ತಮವಾದ ರೀತಿನಲ್ಲಿ ಈ ಒಂದು ಸಭೆಗಳಾಗ್ಬೇಕು. ಆಗ್ತಾ ಇದೆ. ಕೆಲವು ಕಡೆ ನಾವು ಗಮನಿಸಿದಾಗೆ ಕೆಲವು ಕಡೆ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳಿದೆ. ದಯವಿಟ್ಟು ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಹಂತಗಳಲ್ಲಿ ನಮ್ಮ ಈ ಒಂದು ಶೈಕ್ಷಣಿಕ ಬಲವರ್ಧನಾ ವರ್ಷ ಒಂದು ಉತ್ತಮವಾದ ರೀತಿಯಲ್ಲಿ ಆಗ್ಬೇಕು, ಫಲಪ್ರದ ಆಗ್ಬೇಕು. ಮುಖ್ಯವಾಗಿ ನಾವು ಶಿಕ್ಷಕರನ್ನ ಅಣಿಗೊಳಿಸ್ಬೇಕು. ಆ ಒಂದು ಕೈಂಕರ್ಯವನ್ನ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಇನ್ನೊಂದಷ್ಟು ಬದಲಾವಣೆಗಳೊಂದಿಗೆ ಇನ್ನೆಲ್ಲಿ ಸಣ್ಣ ಪುಟ್ಟ ದೋಷಗಳಿದೆಯೋ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ಇಲ್ಲಿ ನೀವೇನು ಇವತ್ತು ಚರ್ಚೆ ಮಾಡ್ಕೊಂಡು ಇನ್ಯಾವುದೇ ಒಂದು ಸಮಸ್ಯೆಗಳಿದ್ರೆ ಮತ್ತೆ ಅದನ್ನ ಸುಗಮಕಾರಿಕೆ ಮಾಡುವ ಹಂತಕ್ಕೆ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳುವಂಥದ್ದಿದ್ರೆ ಅದನ್ನೆಲ್ಲ ನೀವು ಇಲ್ಲೇ ಚರ್ಚೆ ಮಾಡ್ಕೊಂಡು ಹೋಬಳಿ ಹಂತದ ಒಂದು ಸಮಾಲೋಚನಾ ಸಭೆಯನ್ನ ತಾವೆಲ್ಲರೂ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ನಮ್ಮ ಎಲ್ಲ BRC ಮಿತ್ರರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನಿಮ್ಮೊಂದಿಗೆ ಇದ್ದು ನಿಮ್ಗೆ ಏನು ಮಾರ್ಗದರ್ಶನವನ್ನ ನೀಡ್ತಾರೆ. ಮತ್ತೆ ಹಾಗೇನೆ BRP ಮಿತ್ರರಿದ್ದಾರೆ. ಮತ್ತೆ ಹಾಗೆ ನಮ್ಮ CWC ತಂಡ ಇದೆ ಮುಖ್ಯವಾಗಿ. ಮತ್ತೆ ಹಾಗೆ ನಮ್ಮ ಪ್ರಸನ್ನ ಸರ್ ಅವರು ಕೂಡ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಆಶಾ ಅವರು, ಬೃಂದ ಅವರು ಎಲ್ರು ಇದ್ದಾರೆ. ಎಲ್ರು ಮತ್ತೆ ಅದ್ರ ಜೊತೆಗೆ ಸಂಪನ್ಮೂಲ ಸ್ನೇಹಿತರು ಕೂಡ ಇಲ್ಲಿ ಆಗಮಿಸಿದಿರ. ತಾವೆಲ್ಲರೂ ಕೂಡ ಚರ್ಚೆ ಮಾಡಿ ಈ ಒಂದು ಮುಂದೆ ನಡೀತಕ್ಕಂತಹ 21ನೇ ತಾರೀಕು ನಡೀತಾ ಇರ್ತಕ್ಕಂತಹ ಸಮಾಲೋಚನಾ ಸಭೆಯನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ನಮ್ಮ ಡಯಟ್ ನ ಪ್ರಾಚಾರ್ಯರಾದಂತಹ ಮಂಜುನಾಥ್ ಸರ್ ಅವರ ಪರವಾಗಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಪರವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಮುಂದಿನ ಹಂತದ ಒಂದು ಕಾರ್ಯಕ್ರಮ ಇದು ಸಮಾಲೋಚನಾ ಸಭೆಗಳು ಚೆನ್ನಾಗಿ ನಡಿಲಿ ಅಂತ ಹೇಳಿ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ದಯಮಾಡಿ ನಾವು ಏನು ಇವತ್ತು ಮುಖ್ಯವಾಗಿ ಚರ್ಚೆ ಮಾಡ್ಬೇಕಾದಂತಹ ಅಂಶಗಳಿದೆಯೋ ಅದ್ರ ಕಡೆ ನಾವು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಮೇಡಮ್. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಈ ಮೀಟಿಂಗ್ನ ಮುಖ್ಯ ಉದ್ದೇಶ ವಿಷಯವಾರು ಚರ್ಚೆ ಆಗಬೇಕು ಅಂತ. ಹಾಗಾಗಿ ವಿಷಯವಾರು ಬ್ರೇಕ್ಔಟ್ ರೂಮ್ಗಳನ್ನ ಈಗ ಕ್ರಿಯೇಟ್ ಮಾಡಲಾಗತ್ತೆ. ಈಗ ಸೈನ್ಸ್ ಟೀಚರ್ಸ್ ಎಲ್ಲ ಮುಂಚೆ ಬೃಂದ ಒಂದ್ ನಿಮಿಷ ಮಾತಾಡ್ಬಿಡ್ತೇನೆ. ಸಾರಿ, ನನಗೆ ಹ್ಯಾಂಡ್ ರೈಸ್ ಮಾಡಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಎಸ್ ಸರ್. ಎಲ್ಲ ಶಿಕ್ಷಕ ಸುಗಮಕಾರರಿಗೆ, BRC ರವರಿಗೆ, BRP CRP ಅವ್ರಿಗೆ ಯಾರಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಈಗ ತಾನೇ ಕಮಿಷನರ್ ಆಫೀಸ್ ನಲ್ಲಿ ಮೇಡಮ್ ಮತ್ತೆ ಒಂದು ಮೀಟಿಂಗ್ ನ ಎಲ್ಲ ಡಯಟ್ ಪ್ರಾನ್ಸಿಪಲ್ ಮೀಟಿಂಗ್ ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಏನಕ್ಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇಡಮ್ ಇದನ್ನ ತುಂಬಾ ಒತ್ತಿ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ನಡೀತಕ್ಕಂತ ಸಮಾಲೋಚನಾ ಸಭೆಗಳು ಮತ್ತೆ ಅದರಲ್ಲಿ ಡಯಟ್ ನ ಕಾರ್ಯ ಮತ್ತೆ BRC ಗಳ ಪಾತ್ರ ಹೇಗಿರ್ಬೇಕು, ಯಾಕೆ ನಾವು ಅದನ್ನ ನಿರಂತರವಾದ ಬೆಂಬಲ ವ್ಯವಸ್ಥೆ ಶಿಕ್ಷಕರು ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ನಾವು ನಿಮಗೆ ಮಾಡಿದಂತ ಸುಗಮಕಾರರ ಕೈಪಿಡಿ ಮತ್ತೆ ಇದ್ರ ಬಗ್ಗೆ ಎಲ್ಲಾನು ಮಾತಾಡಿದ್ದಾರೆ ಮೇಡಮ್. ಈಗ ಅಂದ್ರೆ ಉದ್ದೇಶ ಏನೋ ನಾವು ತುಂಬಾ ಏನೋ ಚೆನ್ನಾಗಿ ಮಾಡಿ ಅಲ್ಲಿ ಹೇಳಿದೀವಿ ಅಂತಲ್ಲ, ಆದ್ರೆ ಮೇಡಮ್ ಬಂದಾಗ ಹೌದು ಇಲ್ಲಿ ನಡೀತಾ ಇದೆ ಅನ್ನೋದು ತಾನಾಗ್ ತಾನೇ ನಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕು. ಯಾವುದೇ ಬಲವಂತ ಇಲ್ದಲೆ ನಾವು ಮಾಡ್ತಾ ಬಂದಿದೀವಿ. ಎರಡು ವಿಷಯ. ಒಂದು, ಯಾರ್ಯಾರು ಬಂದಿಲ್ಲ ಆದ್ರೆ ಒಂದು ಹೋಬಳಿಯಿಂದ ಒಬ್ಬರಾದ್ರೂ ಬಂದಿದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಕ್ಷಣಕ್ಕೆ ಕ್ರಮ ವಹಿಸೋಣ. ಎರಡನೇದು, ನಾವೇನು ರಸಪ್ರಶ್ನೆಗಳನ್ನ ಕೊಡ್ತಾ ಇದ್ದೀವಿ, ಈಗ ಪೂರ್ವ ರಸಪ್ರಶ್ನೆಗಳನ್ನ ಇವತ್ತಿಲ್ಲೇ ಮುಗಿಸಿ ಆನಂತರ ಮಾಡ್ತಕ್ಕಂಥ ರಸಪ್ರಶ್ನೆಗಳನ್ನ ಶನಿವಾರನೂ ಮುಗಿಸಿ. ಯಾಕಂದ್ರೆ ಇದೆಲ್ಲದನ್ನು ಕೂಡ ಮೇಡಮ್ ಇವತ್ತು ಕೂಲಂಕುಷವಾಗಿ ನೋಡಿದ್ದಾರೆ. ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದೀವಿ, ಹೇಗೆ ತಗೊಂಡು ಹೋಗ್ತಿದ್ವಿ ಅಂತ ಹೇಳಿ. ಯಾಕಂದ್ರೆ ಈಗ ಡಯಟ್ ಪ್ರಿನ್ಸಿಪಾಲ್ ಸಭೆ ಮುಂದುವರಿತಾ ಇದೆ. ಉದ್ದೇಶ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ಶಿಕ್ಷಕರಿಗೆ ನಾವು ಕೊಡ್ಬೇಕಾದದನ್ನ ಕೊಡ್ತಾ ಇದೀವ, ಅವ್ರು ಕಲೀಲಿಕ್ಕೆ ಸಮಯ ಆಗ್ತಾ ಇದೆಯಾ, ಕಲ್ತಿದ್ದನ್ನ ಬೋಧನೆ ಮಾಡ್ಲಿಕ್ಕೆ ಸಮಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಹಾಗಾಗಿ ಸಂಚಲನ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉಪಕ್ರಮ ಆಗಿ ಗುರುತಿಸ್ಕೊಂಡಿದೆ. ಅದನ್ನ ಮುಂದುವರ್ಸಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ. ಮತ್ತೆ ಅದನ್ನ ಬೇಕಾದಂತ ಬೆಂಬಲ ವ್ಯವಸ್ಥೆನ ಬ್ಲಾಕ್ ನ BRC ಮತ್ತೆ BRP CRP ಕೊಡ್ತಾ ಇದ್ದಾರೆ. ಹಾಗಾಗಿ ಎರಡು ವಿಷಯನ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸೋದು, ಒಂದು, ಹೋಬಳಿಯಿಂದ ಒಬ್ರಾದ್ರೂ ಇದ್ದು ಪೂರ್ವ ಸಿದ್ಧತೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸೋಣ. ಎರಡನೇದು, ರಸಪ್ರಶ್ನೆಗಳನ್ನ ಮಾಡೋದನ್ನ ಮುಂದುವರಿಸೋಣ. ಶಿಕ್ಷಕರು ಕೂಡ ಅದ್ರ ಬಗ್ಗೆ ಹೇಳಿದ್ರೆ ಮುಂದಿನ ಸರಿ ಬರ್ತಕ್ಕಂತ SA 1ಗೆ ಆ ಪ್ರಶ್ನೆಗಳು ಏನ್ ನಾವು ಪ್ರಶ್ನೆ ಕೋಟಿ ಮಾಡಿದೀವಿ ಈಗ 2-3 ತಿಂಗಳಿಂದ, ಅವೆಲ್ಲನೂ ಕೂಡ SA 2ಗೆ ಕೂಡ ಬಳಸ್ಕೋಬಹುದು. ಹಾಗಾಗಿ
ಈ ನಿಟ್ಟಿನಲ್ಲಿ ಕ್ರಮವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಸನ್ನ ಸರ್. ಈ ಒಂದು ಸಭೆಗೆ ಈ ಒಂದೆರಡು ಮಾತುಗಳು ಕೂಡ ಮಾರ್ಗದರ್ಶನವಾಗ್ತವೆ. ಈಗ ಈ ಒಂದು ಮುನ್ನುಡಿಯಿಂದ ನೆಕ್ಸ್ಟ್ ಇನ್ನು ಬ್ರೇಕ್ಔಟ್ ರೂಮ್ಸ್ ಓಪನ್ ಆಗುತ್ತೆ. ಆ ಬ್ರೇಕ್ಔಟ್ ರೂಮ್ಸ್ ಒಳಗಡೆ ಸೈನ್ಸ್ ಟೀಚರ್ ಮೆಂಟರ್ಸ್ ಎಲ್ಲರೂ ಸೈನ್ಸ್ ಬ್ರೇಕ್ಔಟ್ ರೂಮ್ಗೆ ಎಂಟರ್ ಆಗಿ, ಮ್ಯಾಥಮೆಟಿಕ್ಸ್ ಟೀಚರ್ ಮೆಂಟರ್ಸ್ ಎಲ್ಲರೂ ಮ್ಯಾಥಮೆಟಿಕ್ಸ್ ಬ್ರೇಕ್ಔಟ್ ರೂಮ್ಗೆ, ಮತ್ತು ಇಂಗ್ಲಿಷ್ ಟೀಚರ್ ಮೆಂಟರ್ಸ್ ಎಲ್ಲರೂ ಇಂಗ್ಲಿಷ್ ಬ್ರೇಕ್ಔಟ್ ರೂಮ್ಗೆ ಎಂಟರ್ ಆಗೋದ್ರ ಮೂಲಕ ನಮ್ಮ ಮುಂದಿನ ಚರ್ಚೆಗಳನ್ನ ಮುಂದುವರಿಸೋಣಂತೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ರೂಮ್ಸ್ ಕಾಣಿಸ್ತಿರುತ್ತೆ. ಸೈನ್ಸ್ ಬ್ರೇಕ್ಔಟ್ ರೂಮ್ಗೆ ಸೈನ್ಸ್ ಟೀಚರ್ಸು, ಇಂಗ್ಲಿಷ್ ಬ್ರೇಕ್ಔಟ್ ರೂಮ್ಗೆ ಇಂಗ್ಲಿಷ್ ಟೀಚರ್ಸು, ಮ್ಯಾಥ್ಸ್ ಬ್ರೇಕ್ಔಟ್ ರೂಮ್ಗೆ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಜಾಯಿನ್ ಆಗೋದ್ರ ಮುಖಾಂತರ ನಮ್ಮ ಮುಂದಿನ ಚರ್ಚೆಗಳನ್ನ ಮುಂದುವರಿಸೋಣ. ಎಲ್ಲ ವಿಜ್ಞಾನ ಶಿಕ್ಷಕ ಸುಗಮಕಾರರಿಗೆ ನಮಸ್ಕಾರ. ವಿಜ್ಞಾನ ಶಿಕ್ಷಕ ಸುಗಮಕಾರರೆಲ್ಲರೂ ಸೈನ್ಸ್ ಬ್ರೇಕ್ಔಟ್ ರೂಮ್ಗೆ ಜಾಯಿನ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಸೆಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಬೃಂದಾ ಅಂತ. ಈ ವಿಜ್ಞಾನ ಶಿಕ್ಷಕ ಸುಗಮಕಾರರ ಸಂಚಲನ ಪೂರ್ವಭಾವಿ ಸಭೆಯ ಕುರಿತು ಮಾತಾಡೋದಕ್ಕಿಂತ ಮುಂಚೆ, ಹೋದ ತಿಂಗಳು ಕಳಿಸಿದಂತಹ ರಸಪ್ರಶ್ನೆಗಳ ಪ್ರಾಮುಖ್ಯತೆ ಏನಿರುತ್ತೆ, ಮತ್ತೆ ಈ ಸಭೆಯಲ್ಲಿ ನಾವು ಈ 4 ಅಂಶಗಳನ್ನ ಮಾತಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಪೂರ್ವ ಮತ್ತು ನಂತರದ ರಸಪ್ರಶ್ನೆಯ ಪ್ರಾಮುಖ್ಯತೆ ಏನು, ಮತ್ತೆ ಡಯಟ್ ಸಂಶೋಧನಾತ್ಮಕ ಅಧ್ಯಯನದ ರಿಸಲ್ಟ್ಸ್ ಏನಾಯಿತು, ಅದು ಹೇಗೆ ಅನಾಲಿಸಿಸ್ ಆದಮೇಲೆ ಏನೆಲ್ಲ ನಮಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀವಿ. ನಂತರ ಸಂಚಲನ ಶಿಕ್ಷಕ ಸುಗಮಕಾರರಿಗೆ ನೀಡಿರುವ ಕೈಪಿಡಿಯ ಚಟುವಟಿಕೆಗಳನ್ನ ಒಂದ್ಸರ್ತಿ ಗ್ಲಾನ್ಸ್ ಮಾಡಿ, ನಂತರ ಅಸೆಸ್ಮೆಂಟ್ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ಡಿಸ್ಕಷನ್ಸ್ನ ಮಾಡೋಣ ಅಂತ ಈ ಸೆಷನ್ ಪ್ಲಾನ್ ಇದೆ. ಸೊ ಈ 4 ಅಂಶಗಳು ಈ ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಇಂಪಾರ್ಟೆನ್ಸ್ ಆಫ್ ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜ್ ಏನು ಅಂತ ನೋಡೋಣ. ಈಗ ನಿಮ್ಗೆಲ್ಲರಿಗೂ ಒಂದು ಚಿಕ್ಕ ಪ್ರಶ್ನೆ. ಈ ಜುಲೈ ತಿಂಗಳಲ್ಲಿ ಸಂಚಲನ ಸಭೆ ನಡೀತು. ಜುಲೈ ತಿಂಗಳ ಸಂಚಲನ ಸಭೆಯಲ್ಲಿ ಯಾವ ತಾಲೂಕಿನಿಂದ ಹೆಚ್ಚು ರೆಸ್ಪಾನ್ಸಸ್ ಬಂದಿತ್ತು ಅಂತ ನೀವೇನಾದರೂ ಚಾಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋಕ್ಕಾಗತ್ತಾ? ಯಾವ ತಾಲೂಕಿನಿಂದ ಹೆಚ್ಚು ಸ್ಪರ್ಧಿಗಳಿದ್ರು ಅಂತ. ಗೆಸ್ ವಿಚ್ ಬ್ಲಾಕ್ ಹ್ಯಾಸ್ ಮೋರ್ ಪಾರ್ಟಿಸಿಪೆಂಟ್ಸ್ ಇನ್ ಪೋಸ್ಟ್ ಕ್ವಿಜ್ ಆ್ಯಂಡ್ ಪ್ರೀ ಕ್ವಿಜ್ ಎರಡರಲ್ಲೂ. ಚಾಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ಬೋದು. ತುಮಕೂರು, ಕುಣಿಗಲ್, ಕೊರಟಗೆರೆ ಅಂತ ಹೇಳ್ತಿದ್ದೀರಾ. ತುಮಕೂರು, ಓಕೆ. ಮಧುಗಿರಿ, ಫೈನ್. ಈಗ ಆನ್ಸರ್ನ ರಿವೀಲ್ ಮಾಡಿಬಿಡೋಣ. ಇದು ಪಾರ್ಟಿಸಿಪೆಂಟ್ ನಂಬರ್ ಆಗಿತ್ತು. ಇನಿಷಿಯಲಿ ಪ್ರೀ ಕ್ವಿಝಲ್ಲಿ ನಮಗೆ 475 ರೆಸ್ಪಾನ್ಸಸ್ ಇತ್ತು. ಪೋಸ್ಟ್ ಕ್ವಿಝಲ್ಲಿ 195 ರೆಸ್ಪಾನ್ಸಸ್ ಇತ್ತು. ಇಲ್ಲಿ ತುಮಕೂರು ಗೆದ್ದಿದೆ. ಹೈಯೆಸ್ಟ್ ಪಾರ್ಟಿಸಿಪೇಷನ್ ತುಮಕೂರಲ್ಲಿ ನೋಡಿದ್ದೀವಿ. ಮತ್ತು ನೆಕ್ಸ್ಟ್ ಹೈಯೆಸ್ಟ್ ಬಂದು ಟಿಪ್ಟೂರ್ ಆಗಿದೆ. ಈಗ ನಾವು ಇದನ್ನು ನೋಡೋದಾದರೆ ಪ್ರೀ ಕ್ವಿಝಲ್ಲಿ ನಮಗೆ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಪೋಸ್ಟ್ ಕ್ವಿಝಲ್ಲಿ ಸ್ವಲ್ಪ ಪಾರ್ಟಿಸಿಪೇಷನ್ ರೇಟ್ ಕಡಿಮೆ ಆಗಿದೆ. ಇದು ಯಾಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಪ್ರೀ ಕ್ವಿಝ್ನಲ್ಲಿ ಮತ್ತು ಪೋಸ್ಟ್ ಕ್ವಿಝ್ನಲ್ಲಿ ನಾವು ಯಾಕೆ ಇಷ್ಟೊಂದೆಲ್ಲ ಕ್ವೆಶನ್ಸ್ನ ಕೇಳಿ ಹೇಗೆ ನಾವು ಇದು ನಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಪ್ರೀ ಕ್ವಿಝ್ನ ನಾವು ಕೇಳಿದಾಗ ಯಾವ ರೀತಿಯ ಚಟುವಟಿಕೆಗಳನ್ನ ನಮ್ಮ ವೆಬಿನಾರಲ್ಲಿ ಅಥವಾ ನಮ್ಮ ಸೆಷನ್ ಪ್ಲಾನಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದಾಗತ್ತೆ. ಪ್ರೀ ಕ್ವಿಝಲ್ಲಿ ಯಾವ ರೀತಿ ಆನ್ಸರ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ. ಹಾಗೆ ವೆಬಿನಾರ್ ನಂತರ ಅಥವಾ ಸೆಷನ್ ನಂತರ, ಸಂಚಲನ ಸೆಷನ್ ನಂತರ ಪೋಸ್ಟ್ ಕ್ವಿಝ್ನಲ್ಲಿ ಬಂದಿರುವಂತಹ ರೆಸ್ಪಾನ್ಸಸ್ ಮೇಲೆ ನಾವು ನೆಕ್ಸ್ಟ್ ಸೆಷನ್ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮಗೆ ಪ್ರೀ ಮತ್ತು ಪೋಸ್ಟ್ ಎರಡೂ ಸೇಮ್ ಇದ್ದಾಗ, ಪಾರ್ಟಿಸಿಪೇಷನ್ ರೇಟ್ ಸೇಮ್ ಇದ್ದಾಗ, ಮತ್ತು ನಮ್ಮ ರಿಸಲ್ಟ್ಸ್ ಎಲ್ಲ ಹೇಗೆ ಇಂಪ್ರೂವ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ಅನ್ನೋದನ್ನೆಲ್ಲ ನೋಡೋದ್ರ ಮುಖಾಂತರ ನೆಕ್ಸ್ಟ್ ನಾವು ಹೇಗೆ ಡಿಸೈನ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು ಅನ್ನೋದು ಮೆಂಟರ್ಸ್ಗೂ ಕೂಡ ನಮಗೆ ಹೇಳೋದಕ್ಕೆ ಅಥವಾ ಒಂದು ಕ್ಲೂ ಕೊಡೋದಕ್ಕೆ ಅಥವಾ ಮಾರ್ಗದರ್ಶನ ನೀಡೋದಕ್ಕೆ ಡಯಟ್ಗೂ ಸಹ ಸಹಾಯ ಆಗುತ್ತೆ.
ಹಾಗಾಗಿ ಪಾರ್ಟಿಸಿಪೇಷನ್ ಇನ್ ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೂಡ ಮೆಂಟರ್ಸ್ ಆಗಿ ಆ ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜ್ನ ನೋಡಿದ್ಮೇಲೆ ಶಿಕ್ಷಕರಿಗೂ ಕೂಡ ಮಾರ್ಗದರ್ಶನ ನೀಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ತಿಂಗಳ ಪ್ರೀ ಮತ್ತು ಪೋಸ್ಟ್ ಕ್ವಿಜ್ನಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಹಾಗೆ ಟೀಚರ್ಸ್ಗೂ ಕೂಡ ಈ ಒಂದು ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜ್ನ ಆನ್ಸರ್ ಮಾಡೋದಕ್ಕೆ ಸಂಚಲನ ಸೆಂಟರ್ಸಲ್ಲಿ ದಯಮಾಡಿ ಪ್ರೋತ್ಸಾಹಿಸಿ. ಈಗ ಹೋದ ತಿಂಗಳಿನ ಜುಲೈ ತಿಂಗಳಿನ ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜ್ ಎರಡರಲ್ಲೂ ಸಹ ಅತಿ ಹೆಚ್ಚು ಸ್ಕೋರ್ ಮಾಡಿರುವಂತಹ ಟೀಚರ್ಸ್ ಯಾರಿರಬಹುದು, ಯಾವ ತಾಲೂಕಿಂದ ಇರಬಹುದು? ಪಟ್ಟಿ ಹೀಗಿದೆ. 7 ಜನ ಟೀಚರ್ಸು, ಇವರು ಮೆಂಟರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು, ಅದನ್ನು ನಾವು ಸೆಗ್ರಿಗೇಟ್ ಮಾಡಿಲ್ಲ. ವಿತೌಟ್ ಸೆಗ್ರಿಗೇಷನ್ ಈ 7 ಟೀಚರ್ಸನ್ನು ಪ್ರೀ ಮತ್ತು ಪೋಸ್ಟ್ ಈ 2 ಕ್ವಿಜ್ಗಳನ್ನು ಅಟೆಂಡ್ ಮಾಡಿ ಎರಡರಲ್ಲೂ 10ಕ್ಕೆ 10 ಅಂಕಗಳನ್ನ ಸ್ಕೋರ್ ಮಾಡಿದ್ದಾರೆ. ಇದು ವಿಜ್ಞಾನ ವಿಷಯದ ಪ್ರೀ ಮತ್ತು ಪೋಸ್ಟ್ ಕ್ವಿಜ್. ಅರ್ಪಿತಾ ಮೇಡಮ್, ಆರ್ಷಿಯಾ ಮೇಡಮ್, ದಾಕ್ಷಾಯಿಣಿ ಮೇಡಮ್, ದೇವರಾಜ್ ಸರ್, ಕೋಮಲಾ ಮೇಡಮ್, ಪಲ್ಲವಿ ಮೇಡಮ್ ಮತ್ತು ಸುಮಾ ಮೇಡಮ್ ಇಷ್ಟು ಜನ ಪ್ರೀ ಆ್ಯಂಡ್ ಪೋಸ್ಟ್ ಕ್ವಿಜಲ್ಲಿ 10ಕ್ಕೆ 10 ಅಂಕಗಳನ್ನ ಪಡೆದಿರುವಂತಹ ಶಿಕ್ಷಕರಾಗಿದ್ದಾರೆ. ಪ್ರೀ ಕ್ವಿಜ್ನಲ್ಲಿ ಮತ್ತಷ್ಟು ಜನ ಶಿಕ್ಷಕರು ಮತ್ತು ಪೋಸ್ಟ್ ಕ್ವಿಜ್ನಲ್ಲಿ ಮತ್ತಷ್ಟು ಜನ ಶಿಕ್ಷಕರು 10ಕ್ಕೆ 10 ಸ್ಕೋರ್ ಮಾಡಿದ್ರು. ಆದರೆ ಅವರು ಎರಡನ್ನೂ ಅಟೆಂಡ್ ಮಾಡಿರಲಿಲ್ಲ. ಹಾಗಾಗಿ ಅವರ ಹೆಸರನ್ನು ಇಲ್ಲಿ ಸೇರಿಸಿಲ್ಲ. ಈ 7 ಜನ ಶಿಕ್ಷಕರಿಗೆ ನಮ್ಮ ಕಡೆಯಿಂದ ಮತ್ತು ಡಯಟ್ ಕಡೆಯಿಂದ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಿಮ್ಮ ಈ ಒಂದು ಭಾಗವಹಿಸುವಿಕೆ ಮತ್ತು ಸ್ಫೂರ್ತಿ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಇದಿಷ್ಟು ಪೂರ್ವ ಮತ್ತು ನಂತರದ ರಸಪ್ರಶ್ನೆಗಳ ಕುರಿತು ಒಂದು ಚಿಕ್ಕ ಡಿಸ್ಕಷನ್ ಆಗಿತ್ತು. ಈಗ ಡಯಟ್ ಸಂಶೋಧನಾತ್ಮಕ ಅಧ್ಯಯನದ ರಿಸಲ್ಟ್ಸ್ ಏನಾಗಿತ್ತು ಅಂತ ನೋಡೋಣ. ಈ ಡಯಟ್ ಸಂಶೋಧನಾತ್ಮಕ ಅಧ್ಯಯನ ನಡೆದಿದ್ದು ಜುಲೈ ತಿಂಗಳು. ಇದೇ ವರ್ಷ ಜುಲೈ ತಿಂಗಳಲ್ಲಿ ಜುಲೈ 2024 ನಡೆದಿರುವಂತಹ ರಿಸರ್ಚ್ ಸ್ಟಡಿ ಇದು. ತುಮಕೂರು ಹಾಗೂ ಮಧುಗಿರಿ ಡಯಟ್ಗಳಲ್ಲಿ ನಡೆದಿರುವಂತಹ ಒಂದು ರಿಸರ್ಚ್ ಸ್ಟಡಿ ಆಗಿದ್ದು, ಹೋಬಳಿಗೆ 2 ಶಾಲೆಗಳಂತೆ ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ತಾಲೂಕಿನಲ್ಲೂ ನಡೆದಿರುವಂತಹ ಒಂದು ಸ್ಟಡಿ ಇದು. ನಮಗೆ ಬಂದಿರುವಂತಹ ರಿಸಲ್ಟ್ಸ್ ಹೀಗಿದೆ. ಇಂಗ್ಲಿಷ್, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ EVS ಅಥವಾ ಸೈನ್ಸ್, ಅಂದರೆ 4th 5th EVS, 6th 7th ಸೈನ್ಸ್. ಸೊ ಅದರ ತುಮಕೂರು ಡಿಸ್ಟ್ರಿಕ್ದು ರಿಸಲ್ಟ್ ಇದು. ಇಲ್ಲಿ ತುಮಕೂರ್ದು ತೋರಿಸ್ತಾ ಇದ್ದೀವಿ. ತುಮಕೂರು ಡಿಸ್ಟ್ರಿಕ್ಕಿನ ರಿಸಲ್ಟ್ಸ್ ಹೀಗಿದೆ. ಇಂಗ್ಲೀಷಲ್ಲಿ 4th ಸ್ಟ್ಯಾಂಡರ್ಡ್ ಮಕ್ಕಳು 55% ಮಕ್ಕಳು ಅಬವ್ ಪಾರ್ ಇದ್ದಾರೆ ಅಂತ, ಅಂದರೆ ಮ್ಯಾಕ್ಸಿಮಮ್ ಕಾಂಪಿಟೆನ್ಸೀಸ್ ಎಲ್ಲದನ್ನು ಅಚೀವ್ ಮಾಡಿದ್ದಾರೆ. 5th ಗ್ರೇಡಲ್ಲಿ 58% ಮಕ್ಕಳು ಇಂಗ್ಲೀಷಲ್ಲಿ ದೇ ಹ್ಯಾವ್ ರೀಚ್ಡ್ ಅಬವ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಥರ. ಮತ್ತು 6th ಗ್ರೇಡಲ್ಲಿ ಇಂಗ್ಲೀಷಲ್ಲಿ 63% ಮತ್ತು 7th ಗ್ರೇಡಲ್ಲಿ 68%. ಹಾಗೆ ಸೈನ್ಸಿಗೆ ಬರೋದಾದರೆ 4th ಗ್ರೇಡಲ್ಲಿ 52%, 5th ಗ್ರೇಡಲ್ಲಿ 57%, 6th ಗ್ರೇಡಲ್ಲಿ 63% ಮತ್ತು 7th ಗ್ರೇಡಲ್ಲಿ 65% ಮಕ್ಕಳು ಅಬವ್ ಪಾರ್ ಇದ್ದಾರೆ ಅಂತ ತುಮಕೂರು ಡಿಸ್ಟ್ರಿಕ್ಟ್ನ ಸ್ಟಡಿ ಹೇಳ್ತದೆ. ಹಾಗಿದ್ರೆ ಇನ್ನು ಉಳಿದ ಮಕ್ಕಳನ್ನ ನಾವು ಹೇಗೆ ಸಿದ್ಧಗೊಳಿಸ್ಬೇಕು, ಯಾವ ಸ್ಕಿಲ್ಸ್ನ ನಾವು ಅವರಲ್ಲಿ ಜಾಸ್ತಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇನಿಷಿಯಲಿ 4th ಗ್ರೇಡ್ ಮಕ್ಕಳನ್ನ ನೋಡೋದಾದರೆ ನಾವಿಲ್ಲಿ 60%ನ ಒಂದು ಥ್ರೆಶೋಲ್ಡ್ ಆಗಿ ಇಟ್ಕೊಂಡಿದ್ದೀವಿ ಸೈನ್ಸಿಗೆ. 60% ಅಂದರೆ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಬೆಟರ್ ದ್ಯಾನ್ 60%, ಅಂದರೆ ಅಬವ್ 60% ಸ್ಕೋರ್ ಮಾಡಿರುವಂತಹ ಮಕ್ಕಳನ್ನ ನೋಡೋದಾದರೆ 4th ಗ್ರೇಡಲ್ಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಾಲಿಸಿಸಲ್ಲಿ ಮಕ್ಕಳು 60% ಮೇಲೆ ಸ್ಕೋರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂತ, ಅಂದರೆ 155, 45, 58% ಈ ಥರ ಬಂದಿದೆ. ವಿಜ್ಞಾನ ವಿಷಯದ ರಿಸಲ್ಟ್ ಇದಾಗಿದೆ. ಹಾಗಾಗಿ ನಾವು ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು 4th ಗ್ರೇಡಲ್ಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಾಲಿಸಿಸ್ ಲೆವೆಲ್, ಈ 2 ಲೆವೆಲ್ನ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ 4th ಗ್ರೇಡ್ ಮಕ್ಕಳನ್ನ ಸಿದ್ಧಗೊಳಿಸಬೇಕಾಗಿದೆ. ಇದು ತುಮಕೂರು ಡಿಸ್ಟ್ರಿಕ್ಟ್ನ ಅನಾಲಿಸಿಸ್ ಆಗಿರೋದ್ರಿಂದ ಇದು ತುಮಕೂರು ಡಿಸ್ಟ್ರಿಕ್ಕಿಗೆ ಮಾತ್ರ ಸೀಮಿತ. ಈ 5ನೇ ತರಗತಿಗೆ ಬಂದರೆ ಪರಿಸರ ಅಧ್ಯಯನದಲ್ಲಿ ರಿಮೆಂಬರ್ ಲೆವೆಲ್ನ
ಮಕ್ಕಳು ಆರಾಮಾಗಿ ಆನ್ಸರ್ ಮಾಡ್ತಿದ್ದಾರೆ. ಅಂದ್ರೆ ಅಬೌವ್ 60% ಮಕ್ಕಳು ರಿಮೆಂಬರ್ ಲೆವೆಲ್ ಕ್ವೆಶನ್ಸ್ ನ ಆನ್ಸರ್ ಮಾಡ್ತಿದ್ದಾರೆ. ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಅಂಡ್ ಅನಾಲಿಸಿಸ್ ಲೆವೆಲ್ ಕ್ವೆಶನ್ಸ್ ನ ಇನ್ನೊಂದು ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಸೊ 4th and 5th ಲೆವೆಲ್ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಅಂಡ್ ಅನಾಲಿಸಿಸ್ ಈ 3 ಲೆವೆಲ್ಸ್ ಅಲ್ಲೂ ನಾವು ಒಂದ್ ಸ್ವಲ್ಪ ಮಕ್ಕಳಿಗೆ ಯಾವ ರೀತಿ ಕ್ವೆಶನ್ಸ್ ನ ಅಡ್ರೆಸ್ ಮಾಡೋದು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗಿದೆ. ಅದೇ ನಾವು 6th and 7th ಬಂದ್ರೆ ರಿಮೆಂಬರ್ ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಈ 3 ಲೆವೆಲ್ ಅಲ್ಲೂ ಮಕ್ಕಳು ಅಬವ್ 60% ಸ್ಕೋರ್ ಮಾಡ್ತಿದ್ದಾರೆ. ಬಟ್ ಅನಾಲಿಸಿಸ್ ಲೆವೆಲ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ. ಸೊ ಅನಲೈಸ್ ಲೆವೆಲ್ ಕ್ವೆಶನ್ಸ್ ನಾವು ಒಂದ್ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಇದು ನಮ್ಗೆ ಇಂಟರ್ನ್ ನ್ಯಾಸಿಗೂ ಕೂಡ ಹೆಲ್ಪ್ ಮಾಡತ್ತೆ. ಸೊ ಈ ರೀತಿ ಮಕ್ಕಳನ್ನ ತಯಾರಿ ಮಾಡಿ ಈ ಎಲ್ಲ ಎಲಿಮೆಂಟ್ಸ್ ಅಲ್ಲಿ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅವರ ಕಲಿಕೆ ಮತ್ತೆ ಅವರ ಆನ್ಸರಿಂಗ್ ಸ್ಕಿಲ್ಸ್ನು ಕೂಡ ಇಂಪ್ರೂವ್ ಮಾಡಬಹುದು. ಸೊ ಇದು ತುಮಕೂರು ಡಿಸ್ಟ್ರಿಕ್ಟ್ ಆಗಿತ್ತು. ಈಗ ಮಧುಗಿರಿ ಜಿಲ್ಲೆದು ನೋಡೋಣ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಂಗ್ಲಿಷ್ ಅಲ್ಲಿ 46, 46, 57, 66 ಇದ್ದಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ 47, 46, 55, 61. ಸೈನ್ಸ್ ಆರ್ EVS ಅಲ್ಲಿ 43, 44, 55, 63 ಇದೆ. ಸೊ ನಮ್ಗೆ ಈಗ ನಾವು ಇಲ್ಲಿ ಸೈನ್ಸ್ ಅಲ್ಲಿ ನೋಡೋದಾದ್ರೆ 43, 44 ಅನ್ನೋದು ತುಂಬಾ ಕಡಿಮೆ ಆಗೋಯ್ತು. 55 and 63 ಓಕೆ. 5th and 6th and 7th ಅಲ್ಲಿ ಒಂದ್ ಸ್ವಲ್ಪ ಬೆಟರ್ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಹಾಗಿದ್ರೆ ನಾವು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಮಕ್ಕಳಲ್ಲಿ ಏನೇನೆಲ್ಲ ನಾವು ನೋಡ್ಬೇಕಾಗತ್ತೆ, ಏನೇನೆಲ್ಲ ಇಂಪ್ರೂವ್ ಮಾಡ್ಬೇಕಾಗತ್ತೆ ಅನ್ನೋದಾದ್ರೆ ಇಲ್ಲಿ 4th grade ಮಕ್ಕಳಿಗೆ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಅಂಡ್ ಅನಾಲಿಸಿಸ್ 3 ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. 5th grade ಅಲ್ಲಿ ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ಮಕ್ಕಳು ಆನ್ಸರ್ ಮಾಡಕ್ ಆಗ್ತಿದೆ, ಆದ್ರೆ ರಿಮೆಂಬರ್ ಲೆವೆಲ್ ಅಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋದು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಅವರಿಗೆ ರಿಮೆಂಬರ್ ಲೆವೆಲ್ ಅಲ್ಲಿ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ಇಲ್ಲಿ ರಿಮೆಂಬರ್, ಅಪ್ಲಿಕೇಶನ್, ಅನಾಲಿಸಿಸ್ 3 ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಸೊ 4th and 5th grade ಮಕ್ಕಳಿಗೆ ಒಂದ್ ಸ್ವಲ್ಪ ಕ್ವೆಶನ್ಸ್ ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಫ್ಯಾಕ್ಟ್ಸ್ ನ ನೆನ್ಪಿಟ್ಕೊಳ್ಳೋದು, ಕ್ವೆಶನ್ಸ್ ನ ಬ್ರೇಕ್ಔಟ್ ಮಾಡೋದು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟು ಅವ್ರಿಗೆ ಆ ತರದ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹಾಗೆ 6th ಮತ್ತೆ 7th grade ಬಂದಾಗ 6th grade ಅಲ್ಲಿ ರಿಮೆಂಬರ್ ಲೆವೆಲ್ 60% ಮೇಲಿದ್ದಾರೆ. ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ ಅಂಡ್ ಅನಾಲಿಸಿಸ್ ಲೆವೆಲ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. 7th grade ಅಲ್ಲಿ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲಿಕೇಶನ್ 3 ಅವರು ಅಬೌವ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಾರೆ. ಅನಾಲಿಸಿಸ್ ಲೆವೆಲ್ ಅಲ್ಲಿ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕಾಗಿದೆ. ಸೊ ಇದಿಷ್ಟು ಏನು ಒಂದು ಬರ್ಡ್ ವ್ಯೂ ಆಗಿತ್ತು. ಇದರ ಇನ್ಡೆಪ್ತ್ ಅನಾಲಿಸಿಸ್ ಬ್ಲಾಕ್ ಲೆವೆಲ್ ರಿವ್ಯೂ ಮೀಟಿಂಗ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಈ ಒಂದು ಸ್ಕಿಲ್ಸ್ ಅಲ್ಲಿ ನಾವು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಿಸ್ಬೇಕಾಗತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಹಾಗಿದ್ರೆ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಆಗತ್ತೆ. ಯಾವ ರೀತಿ ನಾವು ತಯಾರಿ ಆಗ್ಬೇಕು, ಮಕ್ಕಳನ್ನ ಹೇಗ್ ಸಿದ್ಧಗೊಳಿಸ್ಬೇಕು ಅನ್ನೋದು. ಸೊ ಈಗ ನಮ್ಮ ಆಕ್ಚುಯಲ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗಾಗ್ಲೇ ನಿಮ್ಮೆಲ್ಲರಿಗೂನು ಸಂಚಲನ ಕೈಪಿಡಿ ನಿಮ್ ಕೈ ಸೇರಿದೆ. ಸಂಚಲನ ಕೈಪಿಡಿನಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಇದೆ, ಕ್ವೆಶನ್ಸ್ ಇದೆ, ವರ್ಕ್ಶೀಟ್ಸ್ಗೆ ಲಿಂಕ್ಸ್ ಇದೆ, ಲೆಸನ್ ಪ್ಲಾನ್ಸ್ಗೆ ಲಿಂಕ್ಸ್ ಇದೆ, ಎಲ್ಲದೂ ಇದೆ. ಸೊ ಅದೆಲ್ಲದರ ಜೊತೆಗೆ ಈಗ ಸಂಚಲನ ಕೈಪಿಡಿ ನಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರನ್ನ ಈಗ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಚಿಕ್ಕ ರಿಡಲ್ ಇದೆ. ಎಲ್ಲ ಭಾಗಗಳಿಗೂ ಊಟವನ್ನು ವಿತರಿಸಲು ಸಹಕಾರಿಯಾಗಿದ್ದೇನೆ. ಗುಪ್ತ ಕೊಳವೆಗಳ ಮೂಲಕ ನಾನು ಮೌನವಾಗಿ ಹರಿಯುತ್ತೇನೆ. ಸಸ್ಯಗಳು ಬೆಳೆಯಲು ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ನಾನು ಯಾರು? ಇದು ಒಂದು ಚಿಕ್ಕ ಒಗಟಾಗಿದೆ. ಉತ್ತರ ಏನಿರ್ಬೋದು ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಎಲ್ಲ ಭಾಗಗಳಿಗೂ ಊಟವನ್ನು ವಿತರಿಸಲು ಸಹಕಾರಿಯಾಗಿದ್ದೇನೆ. ಗುಪ್ತ ಕೊಳವೆಗಳ ಮೂಲಕ ನಾನು ಮೌನವಾಗಿ ಹರಿಯುತ್ತೇನೆ. ಸಸ್ಯಗಳು ಬೆಳೆಯಲು ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ನಾನು ಯಾರು? ಫ್ಲೋಯಂ ಬೇರು. ಫ್ಲೋಯಂ. ಎಸ್ ಮೇಡಮ್.
ಉತ್ತರಿಸಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಹೌದು, ನೀವೆಲ್ಲರೂ ಹೇಳ್ದಂಗೆ ಇದಕ್ಕೆ ಸರಿಯಾದ ಉತ್ತರ ಬೇರು. ಈ ರೀತಿಯ ಚಿಕ್ಕ ಒಗಟುಗಳನ್ನ ನೀವು ಕ್ಲಾಸ್ ರೂಮ್ ಸಂಚಲನ ಸೆಂಟರ್ಸ್ ಅಲ್ಲಿ ಕೇಳಿ ನೀವು ಸಂಚಲನ ಸೆಷನ್ನ ಶುರು ಮಾಡಬಹುದು. ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅನ್ವೇಷಣೆಗೆ ನೀವು ಅನುವು ಮಾಡಿಕೊಡ್ಬಹುದು. ಸಂಚಲನ ಸೆಂಟರ್ಸ್ ಅಲ್ಲದೆ ಕ್ಲಾಸ್ ರೂಮ್ ಅಲ್ಲೂ ಕೂಡ ಮಾಡಬಹುದು. ಈಗ ಇನ್ನೊಂದು ಆಕ್ಟಿವಿಟಿ ಅಂತ ಅಂದ್ರೆ ನಮ್ಗೀಗ ನಾವು ಗ್ರೇಡ್ ವೈಸ್ ನ ಕ್ಲಾಸಿಫೈ ಮಾಡಿ ಸಂಚಲನ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿದ್ವಿ. 4ನೇ ತರಗತಿಯ ನಮ್ಮ ದೇಹ ಅದ್ಭುತ ಯಂತ್ರ ಅನ್ನೋ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದು ರೆಸ್ಪಿರೇಷನ್ಗೆ ಆಕ್ಟಿವಿಟಿನ ಸಜೆಸ್ಟ್ ಮಾಡಿದ್ವಿ. ಸೊ ಇಲ್ಲಿ ಈ ರೀತಿಯ ಒಂದು ಬಾಟಲಿನಲ್ಲಿ ಒಂದು ಬಲೂನ್ ನ ಇಟ್ಬಿಟ್ಟು ನಾವು ಸಾಕಷ್ಟು ಬಾರಿ ಆಕ್ಟಿವಿಟಿನ ಮಾಡಿರ್ತೀವಿ. ಇದು 3D ಮಾಡೆಲ್. ನಾವು ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಕೊಡ್ಬೋದು, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮತ್ತೊಂದು 2D ಮಾಡೆಲ್ ನ ತೋರಿಸ್ತಾ ಇದೀವಿ. ಇಲ್ಲೂ ಅಲ್ಲಿ ಸಂಚಲನ ಬುಕ್ ಅಲ್ಲಿ ಇದನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಸ್ಟೆಪ್ಸ್ ಇದೆ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಲ್ಲ ಇವಾಗ. ಇದರಿಂದ ನಾವ್ ಏನೆಲ್ಲ ಹೇಳ್ಬಹುದು ಅನ್ನೋದನ್ನ ಮಾತ್ರ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಕಾರ್ಡ್ಬೋರ್ಡ್ ಮೇಲೆ ಒಂದು ಲಂಗ್ಸ್ ನ ಸ್ಕೆಚ್ ಹಾಕೋದಕ್ಕೆ ಹೇಳಿದೆ. ಆ ಲಂಗ್ಸ್ ನ ಸ್ಕೆಚ್ ಮಾಡಿದ್ಮೇಲೆ ಈ ರೀತಿಯ ಒಂದು ಸೆಟಪ್ ನ ಅದ್ರ ಮೇಲೆ ಇಡೋದಕ್ಕೆ, ಅಂದ್ರೆ ಬಲೂನ್ ಅನ್ನ ವೈ ಶೇಪ್ಡ್ ಸ್ಟ್ರಾಗೆ 2 ಬಲೂನ್ ಅನ್ನ ಅಂಟಿಸಿ ಆ ಸ್ಕೆಚ್ ಮೇಲೆ ಇಡಬೇಕು ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಆಗಿದೆ. ನಂತರ ಒಂದು ಸಿರೆಂಜ್ ನ ಮೂಲಕ ಗಾಳಿನ ಒಳಗೆ ಸೇರ್ಸೋದು ಮತ್ತೆ ಎಳೆಯೋದು ಮಾಡೋದನ್ನ ಒಂದು ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇವಾಗ ಇಲ್ಲಿ ಬಲೂನ್ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಮಕ್ಕಳಿಗೆ ತೋರಿಸ್ಬೋದು. ಅದೇ ರೀತಿ ನಮ್ಮ ಲಂಗ್ಸ್ ಕೂಡ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ತೋರಿಸ್ಬೋದು ಮಕ್ಕಳಿಗೆ. ಇದು 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಲಂಗ್ಸ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ಬೋದು. ಆದ್ರೆ ಇದೇ ಆಕ್ಟಿವಿಟಿನ ಯೂಸ್ ಮಾಡ್ಕೊಂಡು ನಾವು 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮತ್ತೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏರ್ ಪ್ರೆಷರ್ ನ ಕಾನ್ಸೆಪ್ಟ್ ನ ಹೇಳ್ಕೊಡೋದಕ್ಕೂ ಸಹ ಸಹಾಯ ಆಗುತ್ತೆ. ಅಂದ್ರೆ ಈಗ ನಾನು ಪ್ರೆಷರ್ ಅಪ್ಲೈ ಮಾಡಿದಾಗ ಯಾವ ರೀತಿ ಆಬ್ಜೆಕ್ಟ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಏರ್ ಪ್ರೆಷರ್ ನ ಉಪಯೋಗಗಳೇನು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ಬಹುದು. ಸೊ 4th ಗ್ರೇಡ್ ಮಕ್ಕಳಿಗೆ ಈ ಆಕ್ಟಿವಿಟಿನ ನಾನು ರೆಸ್ಪಿರೇಟರಿ ಸಿಸ್ಟಮ್ಗೆ ಯೂಸ್ ಮಾಡೋದಾದ್ರೆ ಹೈಯರ್ ಕ್ಲಾಸಸ್ಗೆ ನಾವು ಬೇರೆ ಬೇರೆ ರೀತಿ ಕಾನ್ಸೆಪ್ಟ್ಸ್ ನ ಹೇಳ್ಕೊಡೋದಕ್ಕೂ ಸಹ ಈ ರೀತಿಯ ಒಂದು ಚಟುವಟಿಕೆಗಳು ಸಹಾಯ ಆಗುತ್ತೆ ಅಂತ ಹೇಳ್ಬಹುದು. ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಸ್ಟೆಪ್ಸ್ ಸಂಚಲನ ಹ್ಯಾಂಡ್ ಬುಕ್ ಅಲ್ಲಿ ಇದೆ, ನೀವು ನೋಡ್ಬಹುದು. ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ವಿಡಿಯೋ ಕೂಡ ಇದೆ ಸಂಚಲನ ಹ್ಯಾಂಡ್ ಬುಕ್ ಅಲ್ಲಿ. QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ. ಹಾಗೆ ಟೀಚೋಪಿಯನ್ ಸಾಫ್ಟ್ ಕಾಪಿ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲಿಂಕಿಗೆ ಓಪನ್ ಆಗತ್ತೆ. ಹಾಗೆ ಇದೊಂದು ಸಣ್ಣ ವಿಡಿಯೋ ಇದೆ ಸೆಲ್ಯುಲಾರ್ ರೆಸ್ಪಿರೇಷನ್ ಕುರಿತು. ಆ ಒಂದು ವಿಡಿಯೋನ ನೀವು ನೋಡಬಹುದು. ದಯಮಾಡಿ ಕ್ಷಮಿಸಿ ಈ ಆಡಿಗೆ. ಇದು ಯೂಟ್ಯೂಬ್ ವಿಡಿಯೋ ಆಗಿದೆ. ಇದು ಕೇರಿಂಗ್ ವಿತ್ ಕಲರ್ ಚಾನೆಲ್ ನ ಯೂಟ್ಯೂಬ್ ವಿಡಿಯೋ. ಸೊ ಇದು ಒಂದು ವಿಡಿಯೋ ಇದೆ, ಹೇಗೆ ಸೆಲ್ಯುಲರ್ ರೆಸ್ಪಿರೇಷನ್ ಹೇಗೆ ಈಸ್ಟ್ ನಲ್ಲಿ ಯಾವ ರೀತಿ ಉಸಿರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಈಸ್ಟ್ ನಲ್ಲಿ ಉಸಿರಾಟ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇತ್ತು. ಆ ವಿಡಿಯೋ ಲಿಂಕ್ ಅನ್ನ ಇಲ್ಲಿದೆ, ನಾವು ನಿಮ್ಗೆ ಅದನ್ನ ವಾಟ್ಸ್ಆಪ್ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ. ಹಾಗೆ ಸಂಚಲನ ಹ್ಯಾಂಡ್ ಬುಕ್ ಅಲ್ಲೂ ಕೂಡ ಲಿಂಕ್ ಆಲ್ರೆಡಿ ಪೇಸ್ಟ್ ಆಗಿದೆ, ನೀವು ಅದನ್ನ ನೋಡ್ಬೋದು. ಈ ಒಂದು ಸೆಲ್ಯುಲಾರ್ ರೆಸ್ಪಿರೇಷನ್ ಈಸ್ಟ್ ಅಲ್ಲಿ ಹೆಂಗಾಗತ್ತೆ ಅನ್ನೋದ್ರ ಬಗ್ಗೆ ಹೇಳೋದ್ರ ಮೂಲಕ ನಿಮ್ಗೆ 6th and 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಉಸಿರಾಟದ ಬಗ್ಗೆ ಹೇಳ್ಕೊಡ್ಬಹುದು.
ಸೊ ಇದಿಷ್ಟು ರೆಸ್ಪಿರೇಷನ್ ಸಿಸ್ಟಮ್ ಮತ್ತೆ ನಮ್ಮ ದೇಹ ಅದ್ಭುತ ಯಂತ್ರ ಅನ್ನೋ ಚಾಪ್ಟರ್ಗಿತ್ತು. ಈಗ ಜೀವಿಗಳು ಮತ್ತು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು, ಇದನ್ನ ನಾವು 6ನೇ ತರಗತಿ ಮಕ್ಕಳಿಗಿದೆ, ಅವರಿಗೆ ಬೇಕಾಗಿರುವಂತಹ ಒಂದು ಚಟುವಟಿಕೆ ಅಂತ ಅಂದ್ರೆ ಈ ಸೆಗ್ರಿಗೇಷನ್ ಆಫ್ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ನ ಒಂದು ಆಕ್ಟಿವಿಟಿ ಆಗಿ ತಗೊಂಡು ಮಾಡಬಹುದು. ಇದನ್ನು ಕೂಡ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಹ್ಯಾಂಡ್ ಬುಕ್ ಅಲ್ಲಿ ಇದೆ. ಈ ರೀತಿ ಒಂದು ಚಿಕ್ಕ ಬೌಲ್ ತಗೊಂಡು ಚೀಟಿಗಳಲ್ಲಿ ಈ ರೀತಿಯ ಒಂದಷ್ಟು ವಸ್ತುಗಳನ್ನ ಅಥವಾ ಪ್ರಾಣಿಗಳನ್ನ ಎಲ್ಲದನ್ನು ಬರೆದು ಒಂದು ಬೌಲಲ್ಲಿ ಇಟ್ಟು ಮಕ್ಕಳಿಗೆ ಬಂದು ಅದನ್ನ ತಗೊಂಡು, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿರುವಂತ ಒಂದು ಚೀಟಿನ ತೆಗೆದಾಗ ಪೆನ್ ಅನ್ನೋ ಒಂದು ಚೀಟಿ ಬಂತು ಅಂದ್ರೆ ಅದು ಲಿವಿಂಗಾ ನಾನ್ ಲಿವಿಂಗ್ ಅಂತ ಫಸ್ಟ್ ಕ್ಲಾಸಿಫೈ ಮಾಡುತ್ತೆ. ಈಗ ಇದು ನಾನ್ ಲಿವಿಂಗ್ ಆಗಿರೋದ್ರಿಂದ ನಾನ್ ಲಿವಿಂಗ್ ಅಂತ ಹೇಳ್ಬಿಟ್ಟು ಮಗು ಅದನ್ನ ವಾಪಸ್ ಇಟ್ಬಿಡುತ್ತೆ. ನೆಕ್ಸ್ಟ್ ಚೀಟಿ ತಗೊಂಡಾಗ ಹುಲಿ ಅಂತ ಬಂದಾಗ ಅದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿದೆ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಬಂದ ತಕ್ಷಣ ಅವುಗಳ ಲಕ್ಷಣಗಳನ್ನ ಪಟ್ಟಿ ಮಾಡೋದಕ್ಕೆ ಹೇಳ್ಬೋದು, ಮತ್ತೆ ಅವುಗಳ ಆವಾಸಗಳನ್ನ ಪಟ್ಟಿ ಮಾಡೋದಕ್ಕೆ ಹೇಳ್ಬೋದು. ಇದು ಇಂಟರಾಕ್ಟಿವ್ ಅಂದ್ರೆ ಸ್ಟೂಡೆಂಟ್ ಸೆಂಟ್ರಿಕ್ ಆಕ್ಟಿವಿಟಿ ಆಗುತ್ತೆ. ಇದೇ ತರಹ ಚಟುವಟಿಕೆನ ನೀವು ಸಂಚಲನದಲ್ಲೂ ಮಾಡ್ಬೋದು. ಇದು ಜಸ್ಟ್ ಒಂದು ಸಜೆಷನ್, ಇದನ್ನ ನೀವು ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ನಿಮ್ಮ ಸಂಚಲನ ಸೆಂಟರಿಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಕೋಬಹುದಾಗಿದೆ. ಸೊ ಇದು ಒಂದು ಸಣ್ಣ ಆಕ್ಟಿವಿಟಿ, ಇದಕ್ಕೆ ಬೇಕಾಗಿರುವಂತಹ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಹ್ಯಾಂಡ್ ಬುಕ್ ಅಲ್ಲಿ ಇದೆ. ನಂತರ ಇದು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನೋ ಒಂದು ಚಾಪ್ಟರ್ ಇದೆ, ತರಗತಿ 7ಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗೆ. ಇದು ಒಂದು ಸಣ್ಣ ಆಕ್ಟಿವಿಟಿ ಆಗಿದೆ. ಇದು xylem ಮತ್ತೆ phloem ನ ಫಂಕ್ಷನ್ ನ ಹೇಳ್ಕೊಡೋದಿಕ್ಕೆ ಒಂದು ಕಲರ್ ನೀರಿರುವಂತಹ ಒಂದು ಲೋಟಕ್ಕೆ ಈ ರೀತಿಯ ಒಂದು ಟಿಶ್ಯೂ ಪೇಪರ್ ನಲ್ಲಿ ಮಾಡಿರುವಂತಹ ಫ್ಲವರ್ ನ ಒಂದು ಪೇಪರ್ ಸ್ಟ್ರಾನಲ್ಲಿ ಅಂಟಿಸ್ಬಿಟ್ಟು ಅದನ್ನ ಇಲ್ಲಿ ಈ ರೀತಿ ಪ್ಲೇಸ್ ಮಾಡೋದ್ರಿಂದ ಏನಾಗತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಒಂದ್ ಸ್ವಲ್ಪ ಹೊತ್ತಿಗೆ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಬಿಟ್ಟ ಮೇಲೆ ಈ ರೀತಿ ಚೇಂಜ್ ಆಗುತ್ತೆ. ನಮಗೆ ಯಾಕೆ ಟಿಶ್ಯೂ ಪೇಪರೇ ಬೇಕು ಅಥವಾ ಪೇಪರ್ ಸ್ಟ್ರಾನೇ ಬೇಕು ಅಂತ ಅಂದ್ರೆ, ಪೇಪರ್ ಅಥವಾ ಟಿಶ್ಯೂ ಪೇಪರ್ ಬೇಗ ನೀರನ್ನ ಹೀರ್ಕೊಳ್ಳುತ್ತೆ. ಆಮೇಲೆ ನಾವು ಕಲರ್ ವಾಟರ್ ಯೂಸ್ ಮಾಡಿರೋದ್ರಿಂದ ನೀಟಾಗಿ ನಮಗೆ ಕಲರ್ ಅಲ್ಲಿ ನೀರ್ ಮೇಲ್ ಹೋಗ್ತಿರೋವಾಗ ಕಲರ್ ಸಮೇತ ಹೋಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಆಗ್ತಿದೆ ಅನ್ನೋದನ್ನ ಮಕ್ಕಳಿಗೆ ಚೆನ್ನಾಗಿ ತೋರಿಸ್ಬಹುದು, ಅವರಿಗೆ ಇಂಟರಾಕ್ಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ತರಹದ ಆಕ್ಟಿವಿಟೀಸ್ ನಾವು ಯೂಸ್ ಮಾಡಬಹುದು. ಇದೇ ತರಹದ ಆಕ್ಟಿವಿಟೀಸ್ ನೀವು ಸಂಚಲನ ಸೆಂಟರ್ ಅಲ್ಲೂ ಮಾಡಬಹುದು. ಇದು ಹೇಗ್ ಮಾಡ್ಬೇಕು, ಆಮೇಲೆ ಈ ಒಂದು ಫ್ಲವರ್ ನ ಮಾಡೋದಕ್ಕೆ ಯಾವ ತರ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಈ ಫ್ಲವರ್ ನ ಮಾಡೋದಕ್ಕೆ ಹೇಗ್ ಮಾಡ್ಬೋದು ಅನ್ನೋ ಗೈಡಿಗೂ ಕೂಡ ಸಂಚಲನ ಹ್ಯಾಂಡ್ ಬುಕ್ ಅಲ್ಲಿ QR ಕೋಡ್ ಇದೆ. ಅದನ್ನ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಅಥವಾ ಸಾಫ್ಟ್ ಕಾಪಿ ಆದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಲಿಂಕ್ ಓಪನ್ ಆಗುತ್ತೆ. ನೀವು ಅದನ್ನ ನೋಡ್ಕೊಂಡು ಪ್ರಿಪೇರ್ ಆಗಬಹುದು. ಇದಿಷ್ಟು ಆಕ್ಟಿವಿಟೀಸ್ ಆಗಿತ್ತು. ನಂತರ ನಿಮ್ಗೆ ಸಂಚಲನ ಹ್ಯಾಂಡ್ ಬುಕ್ ಅಲ್ಲಿ ಇರುವಂತಹ ಆಕ್ಟಿವಿಟೀಸ್ ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿ ಆಕ್ಟಿವಿಟೀಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಐಡಿಯಾಸ್ ಕೊಡುತ್ತೆ. ಈಗ ನಾವು SA1 ಹತ್ರ ಬರ್ತಾ ಇದೆ. FA2 ಆಲ್ರೆಡಿ ಮೋಸ್ಟ್ಲಿ ಆಗಿರ್ಬಹುದು ಎಲ್ಲ ಕಡೆ, ಇನ್ನು ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಯಾವ ರೀತಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಅಸೆಸ್ಮೆಂಟ್ ಅಂತ ಬಂದಾಗ ನಾವು ಮೌಲ್ಯಮಾಪನ ಮಾಡೋದು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಎರಡೂ ಇರುತ್ತೆ. ಈಗ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡುವಾಗ ಸಮ್ಮೇಟಿವ್ ಅಸೆಸ್ಮೆಂಟ್ ಮಾಡುವಾಗ ನಾವು ಕ್ವೆಶ್ಚನ್ ಪೇಪರ್ ನ ತಯಾರಿ ಮಾಡ್ಬೇಕಾಗತ್ತೆ. ಸೊ ಕ್ವೆಶ್ಚನ್ ಪೇಪರ್ ನ ತಯಾರಿ ಮಾಡ್ಬೇಕಾದ್ರೆ ನಾವ್ ಏನೇನೆಲ್ಲ ನೆನ್ಪಿಟ್ಕೊಂತೀವಿ ಅನ್ನೋದನ್ನ ಒಂದ್ಸತಿ ಸುಮ್ನೆ ಗ್ಲಾನ್ಸ್ ಮಾಡೋಣ. ಫಸ್ಟ್ ಥಿಂಗ್ ನಮಗೆ ಏನ್ ಬೇಕು, ಮೊದಲು ಫಸ್ಟ್ ಬೇಕಾಗೋದು ನಮ್ಗೆ ಮಕ್ಕಳು ಯಾವ ರೀತಿ ಕಲಿತಾರೆ ಅನ್ನೋದು ಫಸ್ಟ್ ಗೊತ್ತಿರ್ಬೇಕಾಗತ್ತೆ. ಆಸ್ ಟೀಚರ್ ನಾನು ಪಾಠ ಮಾಡಿರ್ತೀನಿ, ಪಾಠ ಮಾಡಿದ್ಮೇಲೆ ನಾನು ಯಾವ ರೀತಿ ಕ್ವೆಶನ್ಸ್ ನ ತಯಾರಿ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಥಿಂಗ್ ನನಗೆ ಗೊತ್ತಾಗ್ಬೇಕಾಗಿರೋದು ಮಕ್ಕಳು ಏನೆಲ್ಲ ತಿಳ್ಕೊಂಡಿದ್ದಾರೆ ಮತ್ತೆ ಏನೆಲ್ಲ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯತೆ ಇದೆ ಅನ್ನೋದನ್ನ ಫಸ್ಟ್ ನಾನು ಆಸ್ ಅ ಟೀಚರ್ ತಿಳ್ಕೊತೀನಿ. ನಂತರ ಆಸ್ ಅ ಟೀಚರ್ ನಾವೆಲ್ಲರೂ ಯೋಚನೆ ಮಾಡೋದೇನು ಅಂತಂದ್ರೆ, ಆ ಒಂದು ಕಾನ್ಸೆಪ್ಟ್ ನ ಮಕ್ಕಳಿಗೆ ಹೇಗ್ ಕಲ್ಸಿದ್ರೆ ಕಲಿತಾರೆ ಮತ್ತೆ ಅವ್ರು ಹೇಗ್ ಕಲಿತಾರೆ. ಅವರಿಗೆ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಕೊಟ್ರೆ ಕಲಿತಾರ, ಓದಿಸಿದ್ರೆ ಕಲಿತಾರ, ಬರ್ಸಿದ್ರೆ ಕಲಿತಾರ, ಅಥವಾ ವಿಡಿಯೋಸ್ ನ ತೋರಿಸಿದ್ರೆ ICT ಟೂಲ್ಸ್ ನ ಯೂಸ್ ಮಾಡಿದ್ರೆ ಕಲಿತಾರ, ಹೇಗ್ ಕಲಿತಾರೆ ಅನ್ನೋದು, ನಮ್ಮ ಮಕ್ಕಳು ಹೇಗ್ ಕಲಿತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಯಾವ ರೀತಿ ಅವರ ಥಿಂಕಿಂಗ್ ಪ್ರಾಸೆಸ್ ಇರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಇವೆರಡೂ ಅಂಶಗಳು ನಾವ್ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಆ ಕಲಿಕೆನ ಹೇಗ್ ಅಳಿಬೇಕಾಗತ್ತೆ ಅಂತ. ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಮಾಡುವಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಯಾವ ರೀತಿಯ ಔಟ್ಕಮ್ಸ್ ನ ನಾನು
ಮೆಜರ್ ಮಾಡಬಹುದು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ 3 ಎಲಿಮೆಂಟ್ಸ್ ಸೈಕಲ್ ಅಲ್ಲಿ ನಡೀತಿರುತ್ತೆ. ನಾವು ಕ್ಲಾಸ್ ರೂಮ್ ನ ಡಿಸೈನ್ ಮಾಡಬೇಕು ಅಂತ ಅಂದ್ರೆ ಯಾವ್ದನ್ನ ನಾನು ಹೇಳ್ಕೊಡ್ಬೇಕು, ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಫಸ್ಟ್ ನೋಡ್ಬೇಕಾಗತ್ತೆ. ಈ ಸೈಕಲ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ, ಇದು ಲರ್ನಿಂಗ್ ಸೈಕಲ್. ಹಾಗೆ ಈ ಲರ್ನಿಂಗ್ ಸೈಕಲ್ ಏನೇನೆ ನಮ್ಗೆ ಅಸೆಸ್ಮೆಂಟ್ಗೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಈ ಅಸೆಸ್ಮೆಂಟ್ ಸೈಕಲ್ ನಾವು ತಲೆಲಿಟ್ಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಸೃಜಿಸ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಗೆಲ್ರಿಗೂ ಗೊತ್ತಿರೋ ರೀತಿ ಬ್ಲೂಮ್ಸ್ ಟ್ಯಾಕ್ಸಾನಮಿನ ನಾವು ಪಾಲಿಸ್ತಾ ಹೋಗ್ತೀವಿ. ಬ್ಲೂಮ್ಸ್ ಟ್ಯಾಕ್ಸಾನಮಿಯ ತತ್ವಗಳು ಏನೇನೆಲ್ಲ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ, ಕ್ಲಿಷ್ಟಕರವಾದ ಮತ್ತೆ ಕಷ್ಟಕರವಾಗಿರುವಂತಹ ವಿಷಯಗಳನ್ನ ಅರ್ಥೈಸ್ಕೊಂಡಿದಾರಾ ಇಲ್ವಾ ಅಂತ ನಮ್ಗೆ ಮಕ್ಕಳು ಅರ್ಥೈಸ್ಕೊಂಡಿದಾರಾ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ಶಿಕ್ಷಕರಿಗೆ ಸರಿಯಾದ ಒಂದು ಚೌಕಟ್ಟನ್ನ ನೀಡುವಂತಹ ಒಂದು ಟ್ಯಾಕ್ಸಾನಮಿ ಬ್ಲೂಮ್ಸ್ ಟ್ಯಾಕ್ಸಾನಮಿ ಆಗಿದೆ. ಅದೇ ರೀತಿ ಹೊಸ ಜ್ಞಾನ ಅಂದ್ರೆ ಇವಾಗ ತಿಳ್ಕೊಂಡಿರೋದನ್ನ ಅಪ್ಲೈ ಮಾಡೋದಕ್ಕೆ ಮಕ್ಕಳು ರೆಡಿ ಇದ್ದಾರಾ? ಈಗ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಕೊಟ್ಟಿರೋ ಯಾವುದೋ ಒಂದು ಕಾನ್ಸೆಪ್ಟ್ ನ ಮಕ್ಕಳು ಅವರ ಒಂದು ಇದಕ್ಕೆ ದಿನನಿತ್ಯ ಚಟುವಟಿಕೆಗಳಲ್ಲಿ ಅವ್ರು ಅಪ್ಲೈ ಮಾಡೋದಕ್ಕೆ ತಯಾರಿದ್ದಾರಾ, ಅಥವಾ ನಾವೇ ಒಂದು ಹೊಸ ಸಿಚುವೇಶನ್ ಕೊಟ್ರೆ ಅಪ್ಲೈ ಮಾಡೋದಕ್ಕೆ ರೆಡಿ ಇದ್ದಾರಾ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಅಂತ ಅಂದ್ರೆ ಅದಕ್ಕೆ ಪ್ರಶ್ನೆಗಳನ್ನ ಸೃಜಿಸೋದಕ್ಕೆ ಅಥವಾ ಒಂದು ಥಿಂಕಿಂಗ್ ಪ್ರಾಸೆಸ್, ಕಾಗ್ನಿಟಿವ್ ಲೆವೆಲ್ಸ್ ಏನಿದೆ ಅದನ್ನ ಕ್ಲೀನ್ ಆಗಿ ಅದ್ರ ಪ್ರಕಾರ ಮಾಡೋದಕ್ಕೆ ನಮ್ಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ಸಹಾಯ ಮಾಡತ್ತೆ. ಸೊ ಈ ಟ್ಯಾಕ್ಸಾನಮಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ 6 ಹಂತಗಳಿದೆ. ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಇವ್ಯಾಲ್ಯೂಯೇಟ್ ಅಂಡ್ ಕ್ರಿಯೇಟ್. ಸೊ ರಿಮೆಂಬರ್ ಅಲ್ಲಿ ರೀಕಾಲ್ ಫ್ಯಾಕ್ಟ್ಸ್ ಅಂಡ್ ಬೇಸಿಕ್ ಕಾನ್ಸೆಪ್ಟ್ಸ್, ಅಲ್ಲಿ ಬರೀ ಮನನ ಮಾಡ್ಕೊಳ್ಳೋ ಅಂತ ಒಂದು ಕಾನ್ಸೆಪ್ಟ್ಸ್ ಇರುತ್ತೆ, ಅನ್ನೋ ಒಂದು ಕಾಗ್ನಿಟಿವ್ ಲೆವೆಲ್ ಇರುತ್ತೆ. ಹಾಗೆ ತಿಳುವಳಿಕೆ ಹಂತಕ್ಕೆ ಬಂದ್ರೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಬಂದ್ರೆ ಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡು ವಿವರಿಸೋ ಅಂತ ಒಂದು ಕಾಗ್ನಿಟಿವ್ ಲೆವೆಲ್ ಬರುತ್ತೆ. ನಂತರ ಅನ್ವಯಿಸೋದು ಅಂತ ಅಂದ್ರೆ ಹೊಸ ಸಂದರ್ಭಗಳಲ್ಲಿ ಮಾಹಿತಿಯನ್ನ ಬಳಸೋದು ಅನ್ನೋದು ಒಂದು ಕಾಗ್ನಿಟಿವ್ ಲೆವೆಲ್ ಬರುತ್ತೆ. ನೆಕ್ಸ್ಟ್ ಕಾಗ್ನಿಟಿವ್ ಲೆವೆಲ್ ಆ ಕನೆಕ್ಷನ್ಸ್ ನ ಡ್ರಾ ಮಾಡೋದು, 2-3 ಕಾನ್ಸೆಪ್ಟ್ಸ್ ನ ಕನೆಕ್ಟ್ ಮಾಡೋದು, 2-3 ಸನ್ನಿವೇಶಗಳನ್ನ ಕನೆಕ್ಟ್ ಮಾಡಿ ಕಾನ್ಸೆಪ್ಟ್ಸ್ ನ ಡ್ರಾ ಮಾಡ್ಕೊಳ್ಳೋ ಅಂತಹ ಒಂದು ಸಿಚುವೇಶನ್ಸ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ ಅನಲೈಸ್ ಲೆವೆಲ್ ಅಲ್ಲಿ. ಹಾಗೆ ಮೌಲ್ಯಮಾಪನ ಮಾಡುವುದು ಅನ್ನೋ ಒಂದು ಇವ್ಯಾಲ್ಯೂಯೇಟ್ ಸ್ಟೇಜ್ ಅಲ್ಲಿ ಅಲ್ಲಿ ಮಕ್ಕಳು ಒಂದು ನಿರ್ಧಾರನ ತಗೋಬೇಕಾಗತ್ತೆ. ಮತ್ತೆ ಕ್ರಿಯೇಟಿಂಗ್ ಸ್ಟೇಜ್ ಅಲ್ಲಿ ಸ್ವಕಾರ್ಯವನ್ನ ಮಾಡೋದಕ್ಕೆ ಅವರು ರೆಡಿ ಇದ್ದಾರಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ, ಹೊಸದಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಇದ್ದಾರಾ ಅಂತ. ಸೊ ಇದೆಲ್ಲ ನಾವು ಆಲ್ರೆಡಿ ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ, ಹಾಗಾಗಿ ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ಈ 6 ಲೆವೆಲ್ಸ್ ಅಲ್ಲಿ ನಾವು ನಮ್ಗೆಲ್ಲರಿಗೂ ತಿಳಿದಿರುವಂತೆ ಇವ್ಯಾಲ್ಯೂಯೇಟ್ ಅಂಡ್ ಕ್ರಿಯೇಟ್ ಸ್ಟೇಜ್ ಅಲ್ಲಿ ನಾವು ಯೂನಿಟ್ ಕೊನೆಯಲ್ಲಿ ನಾವು ಕ್ವೆಶನ್ಸ್ ನ ಫ್ರೇಮ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ನಮ್ಮ 7ನೇ ತರಗತಿ ಮಕ್ಕಳ ಆ ಹಂತಕ್ಕೆ, ಆ ಕಾಗ್ನಿಟಿವ್ ಲೆವೆಲ್ಗೆ ಇವ್ಯಾಲ್ಯೂಯೇಟ್ ಅಂಡ್ ಕ್ರಿಯೇಟ್ ಸ್ಟೇಜ್ ಅಲ್ಲಿ ನಾವು ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಅನಲೈಸ್ ಲೆವೆಲ್ ವರ್ಗು ನಾವು ಕ್ವೆಶನ್ಸ್ ನ ಫ್ರೇಮ್ ಮಾಡ್ಬೋದು. ಆದ್ರೆ ಇಲ್ಲಿ ನಾವಿವತ್ತು ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ ಲೆವೆಲ್ ತನಕ ನಾವು ಕ್ವೆಶನ್ಸ್ ನ ಫ್ರೇಮ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾನು ಆಸ್ ಅನ್ ಎಕ್ಸಾಂಪಲ್ ಒಂದು ಅಂಶನ ಕೃಷಿ ವಿಧಾನಗಳು ಅನ್ನೋ ಒಂದು ಕೋರ್ ಎಲಿಮೆಂಟ್ ನ ತಗೊಂಡು ಇದಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಸೃಜಿಸಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಕೃಷಿ ವಿಧಾನಗಳು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾನು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಥಿಂಗ್ ಏನಿರುತ್ತೆ, ಆ ಎಲಿಮೆಂಟ್ ಏನೇನೆಲ್ಲ ತಿಳ್ಕೊಂಡಿರ್ಬೇಕು ಅಥವಾ ಏನೇನೆಲ್ಲ ಬೇಕು, ಆ ಒಂದು ಕೋರ್ ಎಲಿಮೆಂಟ್ ನ ಮೆಜರ್ ಮಾಡೋದಕ್ಕೆ ವಾಟ್ ಈಸ್ ಇಟ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಚೈಲ್ಡ್ ಟು ಲರ್ನ್ ಫ್ರಮ್ ಇಟ್ ಅನ್ನೋದು ಗೊತ್ತಾಗ್ಬೇಕಾಗತ್ತೆ. ಏನೆಲ್ಲ ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು ಅಂತ. ಸೊ ಈ ಕೋರ್ ಎಲಿಮೆಂಟ್ಗೆ ಮೊದಲನೇದಾಗಿ ಬೇಕಾಗಿರೋದು ವಿವಿಧ ಕೃಷಿ ವಿಧಾನಗಳ ಬಗೆಗಿರುವ ಜ್ಞಾನ ಬೇಕಾಗತ್ತೆ. ವಿವಿಧ ಕೃಷಿ ವಿಧಾನಗಳ ಜ್ಞಾನ ಬೇಕಾಗಿರುತ್ತೆ. ನಂತರ ಕೃಷಿಯ ವಿವಿಧ ವಿಧಾನಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕಾಗತ್ತೆ. ಇವೆರಡು ಎಲಿಮೆಂಟ್ಸ್ ಮಕ್ಳಿಗೆ ಗೊತ್ತಿದ್ರೆ ಅವಾಗ ನಾನು ಈ ಒಂದು ಕೋರ್ ಎಲಿಮೆಂಟ್ ಮೇಲೆ ನಾನು ಪ್ರಶ್ನೆಗಳನ್ನ ಸೃಜಿಸಬಹುದು. ಹಾಗಿದ್ರೆ ಅದನ್ನ ಬ್ಲೂಮ್ಸ್ ಟ್ಯಾಕ್ಸಾನಮಿನಲ್ಲಿ ಹೇಗ್ ಮಾಡೋದು? ಈಗ ಬ್ಲೂಮ್ಸ್ ಟ್ಯಾಕ್ಸಾನಮಿಗೆ ಬಂದ್ರೆ ಮೊದಲನೇದಾಗಿ ಸ್ಮರಣೆ ಹಂತದಲ್ಲಿ ಏನ್ ಮಾಡ್ಬೇಕು, ಸ್ಮರಣೆ ಹಂತದಲ್ಲಿ ಡೆಫಿನೇಷನ್ಸ್ ನ ರೀಕಾಲ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಕೋರ್ ಎಲಿಮೆಂಟಿಗೆ ಕೃಷಿಯ ವಿವಿಧ ವಿಧಾನಗಳ ವ್ಯಾಖ್ಯಾನಗಳನ್ನು ನೆನಪಿಸ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಇದು ನನ್ನ ಆಬ್ಜೆಕ್ಟಿವ್. ನಾನು ಅಸೆಸ್ಮೆಂಟ್ ಆಬ್ಜೆಕ್ಟಿವ್ ಏನಿರುತ್ತೆ, ರೀಕಾಲ್ ಡೆಫಿನೇಷನ್ಸ್ ಆಫ್ ಡಿಫ್ರೆಂಟ್ ಮೆಥಡ್ಸ್. ಹಾಗಿದ್ರೆ ಪ್ರಶ್ನೆ ಏನಂತ ಕೇಳಬೇಕು? ಬೆಳೆಗಳು ಮತ್ತು ಜಾನುವಾರುಗಳನ್ನು ಒಂದೇ ಜಮೀನಿನಲ್ಲಿ ಬೆಳೆಸಲಾಗುವ ಕೃಷಿ ವಿಧಾನ ಯಾವುದು?
ನನಗೆ ರೀಕಾಲ್ ಮಾಡಬೇಕು ಯಾವ ಕೃಷಿ ವಿಧಾನ ಅಂತ ಮಗು ರೀಕಾಲ್ ಮಾಡಬೇಕು ಅಂತ ಅಂದ್ರೆ ಕೇಳಬೇಕಾಗಿರುವಂತಹ ಪ್ರಶ್ನೆ ರೀಕಾಲ್ ಲೆವೆಲ್ ಅಲ್ಲೇ ಇರಬೇಕಾಗತ್ತೆ. ಸೊ ಇಲ್ಲಿ ಮಗು ಜಸ್ಟ್ ರೀಕಾಲ್ ಮಾಡ್ಬೋದು. ಏನ್ ಬೇಕು ಮಗುಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಯು ಕೃಷಿಯ ವಿವಿಧ ವಿಧಾನಗಳ ಮತ್ತು ಅವುಗಳ ವ್ಯಾಖ್ಯಾನಗಳನ್ನು ನೆನಪಿಸ್ಕೊಳ್ಳೋದಷ್ಟೇ ಇಲ್ಲಿ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಪ್ರಶ್ನೆನ ಕೇಳಿದಾಗ ನೆನಪಿಸ್ಕೊಳ್ಳೋದಕ್ಕಷ್ಟೇ ನಾನು ಅವಕಾಶನ ಮಾಡ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಗು ನೆನಪಿಸ್ಕೊಂಡು ಆನ್ಸರು ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳ್ಬೇಕಾಗತ್ತೆ. ಇದೇ ಕಾನ್ಸೆಪ್ಟ್ ಅಲ್ಲಿ ಕೃಷಿ ವಿಧಾನಗಳು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇನೆ ಅಂಡರ್ಸ್ಟ್ಯಾಂಡ್ ಲೆವೆಲ್ ಕ್ವೆಶನ್ ಯಾವ ರೀತಿ ಕೇಳಬೇಕು. ಅಂಡರ್ಸ್ಟ್ಯಾಂಡಿಗೆ ಹೋದಾಗ ಇಲ್ಲಿ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ಮಿಶ್ರ ಬೇಸಾಯ ಅನ್ನೋದನ್ನ ಅಲ್ಲಿ ನೆನಪಿಸ್ಕೊಂಡ್ರು ಇಲ್ಲಿ ಮಿಶ್ರ ಬೇಸಾಯದ ಪ್ರಯೋಜನಗಳನ್ನ ವಿವರಿಸ್ಬೇಕು. ನಾನು ಕೇಳೋ ಅಂತಹ ಪ್ರಶ್ನೆ ಅಥವಾ ಟೀಚರ್ ಆಗಿ ನಾವು ಕೇಳೋ ಅಂತಹ ಪ್ರಶ್ನೆ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಸೊ ಇಲ್ಲಿ ನಾವು ಕೇಳಬಹುದು, ಇದು ಒಂದು ಮಾದರಿ ಪ್ರಶ್ನೆ ಆಗಿದೆ ಅಷ್ಟೇ, ಇದನ್ನೇ ಕೇಳಬೇಕು ಅಂತ ಹೇಳ್ತಾ ಇಲ್ಲ. ಮಾದರಿ ಪ್ರಶ್ನೆ, ಬೆಳೆ ಬೆಳೆಯುವುದರ ಜೊತೆಗೆ ಜಾನುವಾರುಗಳ ಸಾಕಾಣಿಕೆ ಪೋಷಕಾಂಶಗಳ ನಿರ್ವಹಣೆಗೆ ಹೇಗೆ ಸಹಾಯ ಮಾಡುತ್ತದೆ. ಇದು ಒಂದು ಪ್ರಶ್ನೆ. ಈ ಪ್ರಶ್ನೆನೇ ಕೇಳೋದ್ರ ಮೂಲಕ ಯಾವ ರೀತಿ ನಾವು ಮಗುನ ಯೋಚನೆ ಮಾಡೋದಕ್ಕೆ ಅಲೌ ಮಾಡ್ತಾ ಇದೀವಿ. ವಿ ಆರ್ ಅಲವಿಂಗ್ ಈ ಒಂದು ಪ್ರಶ್ನೆ ಕೇಳಿದಾಗ ಮಗುಗೆ ನಾವು ಆ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀವಿ. ಹೇಗೆ ಸಹಾಯ ಮಾಡುತ್ತದೆ ಅಂತ ಹೇಳಿದ ತಕ್ಷಣ ನೆನಪಿಸ್ಕೊಳ್ಳೋದಷ್ಟೇ ಅಲ್ಲ, ಎಕ್ಸ್ಪ್ಲೇನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬಂತು. ಹಾಗಿದ್ರೆ ಏನ್ ಬೇಕು ಮಗುಗೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ? ಬೆಳೆ ಬೆಳೆಯುವುದರ ಜೊತೆಗೆ ಜಾನುವಾರುಗಳನ್ನು ಸಾಕುವುದರಿಂದ ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ, ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗುತ್ತವೆ ಮತ್ತು ಬೆಳೆಗಳ ಉಳಿಕೆ ಅಥವಾ ತ್ಯಾಜ್ಯ ಮರುಚಕ್ರೀಕರಣಗೊಳ್ಳುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು. ಇದಿಷ್ಟು ಗೊತ್ತಿರಬೇಕಾಗತ್ತೆ. ಇದಿಷ್ಟು ಗೊತ್ತಿದ್ರೆ ದೇ ಕ್ಯಾನ್ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಮಿಕ್ಸ್ಡ್ ಫಾರ್ಮಿಂಗ್. ಸೊ ಈ ರೀತಿ ಯೋಚನೆ ಮಾಡಬೇಕು. ಅದೇ ನಾವು ಅಪ್ಲೈ ಲೆವೆಲ್ಗೆ ಹೋದ್ರೆ ಇನ್ನೊಂದು ಕಾಗ್ನಿಟಿವ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಲ್ಲಿ ಮಿಶ್ರ ಬೇಸಾಯದ ಪರಿಕಲ್ಪನೆಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಯೂಸ್ ದ ಕಾನ್ಸೆಪ್ಟ್ ಆಫ್ ಮಿಕ್ಸ್ಡ್ ಫಾರ್ಮಿಂಗ್. ಹಾಗಿದ್ರೆ ಪ್ರಶ್ನೆ ಏನಂತ ಕೇಳಬೇಕು ನಾನು? ಹೌ ವಿಲ್ ಮಿಕ್ಸ್ಡ್ ಫಾರ್ಮಿಂಗ್ ಕಾಂಟ್ರಿಬ್ಯೂಟ್ ಟು ಸಾಯಿಲ್ ಹೆಲ್ತ್ ಅಂಡ್ ಫರ್ಟಿಲಿಟಿ? ಸೊ ರಿಮೆಂಬರ್ ಲೆವೆಲ್ ಅಲ್ಲಿ ನೆನಪಿಸ್ಕೊಂಡ್ರು, ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಇವಾಗ ಒಂದು ಸಿಚುವೇಶನ್ ಕೊಟ್ಟಿದೆ, ಸಾಯಿಲ್ ಹೆಲ್ತ್ ಅಂಡ್ ಫರ್ಟಿಲಿಟಿನ ನಾನು ಇಂಪ್ರೂವ್ ಮಾಡಬೇಕು ಅಂತ ಅಂದ್ರೆ ನಾನು ಮಿಕ್ಸ್ಡ್ ಫಾರ್ಮಿಂಗ್ ನ ಯೂಸ್ ಮಾಡ್ಕೊಂಡು ಹೆಂಗ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದಕ್ಕೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇರೋದು. ಹಾಗಿದ್ರೆ ಏನ್ ಗೊತ್ತಿರಬೇಕು ಮಕ್ಕಳಿಗೆ ಗೊತ್ತಿರಬೇಕಾಗಿರೋದು ಬೆಳೆಗಳು ಮತ್ತು ಜಾನುವಾರುಗಳನ್ನು ಸಂಯೋಜಿಸುವ ಮೂಲಕ ಪೋಷಕಾಂಶಗಳ ಚಕ್ರವನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಸಾವಯವವನ್ನು ಹೆಚ್ಚಿಸುತ್ತದೆ ಎಂಬ ಜ್ಞಾನವಿರಬೇಕು. ಜಾನುವಾರುಗಳ ಗೊಬ್ಬರವು ಮಣ್ಣನ್ನು ಫಲವತ್ತಗೊಳಿಸುತ್ತದೆ. ಅದೇ ರೀತಿ ವೈವಿಧ್ಯಮಯ ಬೆಳೆಗಳು ಬೇರುಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ ಮತ್ತು ಸವೆತವನ್ನು ಕಡಿಮೆ ಮಾಡುತ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಿ ಅದನ್ನ ಅಪ್ಲೈ ಮಾಡಬೇಕಾಗಿ ಇಲ್ಲಿ ಒಂದು ಕಾಗ್ನಿಟಿವ್ ಲೆವೆಲ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದು 3 ಹಂತಗಳಾಗಿತ್ತು. ಇದು ಒಂದು ಕೋರ್ ಎಲಿಮೆಂಟ್ ಆಗಿತ್ತು. ಈಗ ಮತ್ತೊಂದು ಕೋರ್ ಎಲಿಮೆಂಟ್ ನ ತಗೊಳ್ಳೋದಾದ್ರೆ ಕೀಲುಗಳ ವಿಧಗಳು, ಟೈಪ್ಸ್ ಆಫ್ ಜಾಯಿಂಟ್ಸ್ ಅನ್ನೋ ಒಂದು ಕೋರ್ ಎಲಿಮೆಂಟ್ ನ ತಗೊಂಡ್ರೆ ಈ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಲ್ಲಿ ರಿಮೆಂಬರ್ ಲೆವೆಲ್ ಏನ್ ಕೇಳುತ್ತೀವಿ? ರೀಕಾಲ್ ದ ಟೈಪ್ಸ್ ಆಫ್ ಜಾಯಿಂಟ್ಸ್ ಇಸ್ ಮೈ ಆಬ್ಜೆಕ್ಟಿವ್. ಕೀಲುಗಳ ವಿಧಗಳನ್ನು ನೆನಪಿಸಿಕೊಳ್ಳುವುದು ಉದ್ದೇಶ ಆಗಿದೆ. ಹಾಗಿದ್ರೆ ಕ್ವೆಶನ್ ಹೇಗಿರುತ್ತೆ? ಮೊಣಕಾಲಿನಲ್ಲಿ ಇರುವ ಕೀಲುಗಳನ್ನು ಇಲ್ಲೊಂದು ಮಿಸ್ಟೇಕ್ ಆಗಿದೆ. ಹೆಸರಿಸಿ ಅನ್ನೋ ಪ್ರಶ್ನೆನ ಕೇಳಿದಾಗ ಮಗು ಇದನ್ನ ಆನ್ಸರ್ ಮಾಡೋದಿಕ್ಕೆ ಏನ್ ಗೊತ್ತಿರ್ಬೇಕಾಗತ್ತೆ? ವಿದ್ಯಾರ್ಥಿಯು ಮೊಣಕಾಲಿನ ಬಳಿ ಇರುವ ಕೀಲುಗಳನ್ನು ನೆನಪಿಸ್ಕೊಳ್ಬೇಕು. ಇದನ್ನ ನೆನಪಿಸ್ಕೊಂಡು ಮೊಣಕಾಲಿನಲ್ಲಿರುವಂತಹ ಕೀಲುಗಳನ್ನ ಹೆಸರಿಸ್ಬೇಕಾಗತ್ತೆ. ಇದಿಷ್ಟೇ ರೀಕಾಲ್ ಲೆವೆಲ್ ಅಲ್ಲಿ. ಅದೇ ಅಂಡರ್ಸ್ಟ್ಯಾಂಡ್ ಲೆವೆಲ್ಗೆ ಹೋದಾಗ ಐಡೆಂಟಿಫೈ ದ ಫಂಕ್ಷನ್ ಆಫ್ ಪಿವೋಟ್ ಜಾಯಿಂಟ್, ತಿರುಗಾಣಿ ಕೀಲಿನ ಕಾರ್ಯವನ್ನು ಗುರುತಿಸಿ ಅಂತ ಕೇಳಿದೆ. ಇಲ್ಲಿ ಇದು ಆಬ್ಜೆಕ್ಟಿವ್ ಆಗಿದೆ. ಹಾಗಿದ್ರೆ ಈ ಆಬ್ಜೆಕ್ಟಿವ್ ನ ನಾವು ರೀಚ್ ಮಾಡೋದಕ್ಕೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಕುತ್ತಿಗೆಯಲ್ಲಿರುವ ಮೂಳೆಗಳು ಪರಸ್ಪರ ತಿರುಗಲು ಯಾವ ರೀತಿಯ ಕೀಲು ಅನುಮತಿಸುತ್ತವೆ? ಅಲ್ಲಿರುವಂತಹ ಮೂಳೆಗಳು ಪರಸ್ಪರ ತಿರುಗಲು ಯಾವ ಕೀಲು ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ ಇಲ್ಲಿ ಐಡೆಂಟಿಫಿಕೇಶನ್ ಬರ್ತಾ ಇದೆ. ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ, ಮಗು ಅರ್ಥ ಮಾಡ್ಕೋಬೇಕಾಗತ್ತೆ. ತಿರುಗಾಣಿ ಕೀಲಿನ ಫಂಕ್ಷನ್ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಹಾಗಾಗಿ ಇದು ಅಂಡರ್ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ಬರುತ್ತೆ. ಹಾಗಿದ್ರೆ
ಇದೇ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಅಪ್ಲೈ ಲೆವೆಲ್ ಕ್ವೆಶನ್ ನಾವು ಕ್ರಿಯೇಟ್ ಮಾಡ್ಬೋದಾ? ಈಗ ನೀವು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಆನ್ಸರ್ಸ್ ನ ಅಪ್ಲೈ ಲೆವೆಲ್ ಕ್ವೆಶನ್ಸ್ ಫಾರ್ ಟೈಪ್ಸ್ ಆಫ್ ಜಾಯಿಂಟ್ಸ್, ಮಗು ಈ ಒಂದು ಟೈಪ್ಸ್ ಆಫ್ ಜಾಯಿಂಟ್ ಕಾನ್ಸೆಪ್ಟ್ ನ ನೆನ್ಪಿಟ್ಕೊಂಡು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಈಗ ಅದನ್ನ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಯಾವ ರೀತಿ ಪ್ರಶ್ನೆನ ನಾವು ಸೃಜಿಸಬಹುದು, ಯಾವ ರೀತಿ ಪ್ರಶ್ನೆನ ಸೃಜಿಸಿದ್ರೆ ಮಗುಗೆ ನಾವು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ನಾವು ಕ್ರಿಯೇಟ್ ಮಾಡ್ತಿದೀವಿ ಅಂತ ನೀವೇನಾದ್ರೂ ಕ್ರಿಯೇಟ್ ಮಾಡಿ ಎಕ್ಸಾಂಪಲ್ಸ್ ನ ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಬೋದಾ? ಉನಿಸಾ ಮೇಡಮ್, ಸೌಂಡ್ ಇಸ್ ಬ್ರೇಕಿಂಗ್ ಅಂತ ಮೆಸೇಜ್ ಮಾಡಿದೀರಾ. ಇವಾಗ ಕೇಳಿಸ್ತಿದ್ಯಾ? ಕ್ಲಾರಿಟಿ ಇದೆಯಾ? ಥ್ಯಾಂಕ್ ಯು ಮ್ಯಾಮ್. ಇವಾಗ ಟೈಪ್ಸ್ ಆಫ್ ಜಾಯಿಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಅಪ್ಲೈ ಲೆವೆಲ್ ಕ್ವೆಶನ್ ನಾವು ಕ್ರಿಯೇಟ್ ಮಾಡ್ಬೋದಾ? ಚಾಟ್ ಬಾಕ್ಸ್ ಅಲ್ಲಿ ದಯಮಾಡಿ ಆನ್ಸರ್ ಮಾಡ್ತೀರಾ? ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಕೋಮಲ ಮ್ಯಾಮ್. ಒಂದೆರಡು ಪ್ರಶ್ನೆಗಳು. ಎಸ್, ರೇಖಾ ಮ್ಯಾಮ್ ಹೇಳ್ತಿದ್ದಾರೆ, ಇಫ್ ಯು ಆರ್ ಅ ಬೌಲರ್ ವಿಚ್ ಟೈಪ್ ಆಫ್ ಜಾಯಿಂಟ್ ಹೆಲ್ಪ್ಸ್ ಯು ಟು ಬೌಲ್? ವೆರಿ ಗುಡ್ ಮ್ಯಾಮ್. ಕಂಪ್ಯಾರಿಟಿವ್ ಕ್ವೆಶನ್ಸ್ ಅಂತ ಉನಿಸಾ ಮೇಡಮ್ ಹೇಳ್ತಾರೆ. ಶ್ವೇತಾ ಮೇಡಮ್ ಹಾಕಿದ್ದಾರೆ, ದೇ ಕ್ಯಾನ್ ರಿಕಗ್ನೈಸ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಇನ್ ಡಿಫ್ರೆಂಟ್ ಅನಿಮಲ್ಸ್. ಎಸ್ ಮ್ಯಾಮ್. ಸೊ ಇಲ್ಲಿ ರೇಖಾ ಮೇಡಮ್ ಹೇಳಿರುವಂಥದ್ದು, ಇಫ್ ಯು ಆರ್ ಅ ಬೌಲರ್ ವಿಚ್ ಟೈಪ್ ಆಫ್ ಜಾಯಿಂಟ್ ಹೆಲ್ಪ್ಸ್ ಯು ಟು ಬೌಲ್. ಸೊ ಇಲ್ಲಿ ಈ ಕ್ವೆಶನ್ ನ ಕೇಳೋದ್ರ ಮೂಲಕ ರೇಖಾ ಮೇಡಮ್ ಮಗುಗೆ ಫಸ್ಟ್ ಥಿಂಗ್ ಅವರ ಉದ್ದೇಶ ಏನು ಅಂತ ಅಂದ್ರೆ ಮೇಡಮ್ ಅವರಿಗೆ ಟೀಚರ್ಸಿಗೆ ಈ ಕ್ವೆಶನ್ ಕೇಳೋದ್ರ ಮೂಲಕ ಮಕ್ಕಳಿಗೆ ಆ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ನಂತರ ಯಾವ ಸಿಚುವೇಶನ್ಗೆ ಬೌಲ್ ಮಾಡೋದಕ್ಕೆ ಯಾವ್ದು ಬೇಕು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅನ್ನೋದು ಆನ್ಸರ್, ಅವರ ಎಕ್ಸ್ಪೆಕ್ಟೆಡ್ ಆನ್ಸರ್ ಆಗಿರುತ್ತೆ. ನಾವು ಗೌಸ್ಪೀರ್ ಸರ್, ನಾವು ನಡೆಯುವಾಗ ಬಳಸುವ ಕೀಲುಗಳು ಯಾವುವು? ಎಸ್ ಸರ್. ಓಕೆ. ಶ್ರೀನಿಧಿ ಸರ್, ದ ಐಡಿಯಾ ಆಫ್ ಜಾಯಿಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಮೇಕಿಂಗ್ ಮಷಿನ್ಸ್. ಎಸ್ ಸರ್. ಮೇಕಿಂಗ್ ಮಷಿನ್ಸ್, ಎಸ್. ರೋಬೋಟ್ಸ್ ಬಗ್ಗೆ ನಾವು ಮಾತಾಡುವಾಗ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು. ಯಾವ ರೀತಿ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ನ ನಾನು ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಷಿನರಿ, ಯಾವ ರೀತಿ ನಾನು ಅದನ್ನ ಡೆವಲಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೇಳಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾರ್ಟಿಸಿಪೇಷನ್ಗೆ. ನಂತರ ಇದೇ ರೀತಿಯ ಪ್ರಶ್ನೆಗಳನ್ನ ನಾವು ಎಲ್ಲಿ ನೋಡಬಹುದು, ಎಲ್ಲಿ ನಮ್ಗೆ ಎಕ್ಸಾಂಪಲ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ನ್ಯಾಸ್ ಪುಸ್ತಕ ಅಂತ ಹೇಳ್ಬಿಟ್ಟು, ನ್ಯಾಸ್ ಅಭ್ಯಾಸ ಪುಸ್ತಕ ಅಂತ ಹೇಳ್ಬಿಟ್ಟು ನಾವು ತರಗತಿ 5 ಮತ್ತು ತರಗತಿ 8ಕ್ಕೆ ಕೊಟ್ಟಿದ್ವಿ. ಎಲ್ಲಾ ಮಕ್ಕಳ ಕೈ ಸೇರಿದೆ ಅಂತ ನಾವು ಭಾವಿಸ್ತೀವಿ. ಹಾಗೆ ನೀವು ಟೀಚರ್ಸು ಕೂಡ ಮಕ್ಕಳ ಕೈಯಲ್ಲಿ ಆ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ಅಲ್ಲಿರುವಂತಹ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಈಗ ನಾವು HPS ಗಳಲ್ಲಿರೋದ್ರಿಂದ 5ನೇ ತರಗತಿಯ ಅಭ್ಯಾಸ ಪುಸ್ತಕ ನಿಮ್ಮೆಲ್ಲರ ಕೈ ಸೇರಿರುತ್ತೆ. ಆದ್ರೆ ಈಗ 6 ಮತ್ತು 7ನೇ ತರಗತಿಯ ಮಕ್ಕಳಿಗೆ ನಾವು ಏನ್ ಮಾಡ್ಬೋದು, ಯಾವ ರೀತಿ ಅಭ್ಯಾಸ ಪುಸ್ತಕನ ಯೂಸ್ ಮಾಡ್ಬೋದು ಅಂತ ಅಂದ್ರೆ 5ನೇ ತರಗತಿಯಲ್ಲಿರುವಂತಹ ಪ್ರಶ್ನೆಗಳು 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಸಹಾಯ ಆಗುತ್ತೆ. ಆದ್ರೆ 6 ಮತ್ತು 7ನೇ ತರಗತಿಯ ಮಕ್ಕಳಿಗೆ 8ನೇ ತರಗತಿಯ ಅಭ್ಯಾಸ ಪುಸ್ತಕ ಇದೆ.
ಆ ಅಭ್ಯಾಸ ಪುಸ್ತಕದಲ್ಲಿ 6 ಮತ್ತು 7ನೇ ತರಗತಿಯ ಕಲಿಕಾ ಫಲಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆಗಳಿದೆ. ಹಾಗಾಗಿ ನೀವು ಈ ಅಭ್ಯಾಸ ಪುಸ್ತಕಗಳನ್ನ ಯೂಸ್ ಮಾಡಬಹುದು 6 ಮತ್ತು 7ನೇ ತರಗತಿ ಮಕ್ಕಳಿಗೆ. ಸೊ ಈ ಒಂದು ವರ್ಕ್ ಬುಕ್ ಎಲ್ಲಿ ಸಿಗುತ್ತೆ ಆಗಿದ್ರೆ, ನಮ್ಮ ಹತ್ರ 5ನೇ ತರಗತಿ ಬುಕ್ ಇದೆ, ಆದ್ರೆ 8ನೇ ತರಗತಿ ಬುಕ್ ಎಲ್ಲಿ ಸಿಗುತ್ತೆ? 8ನೇ ತರಗತಿ ಬುಕ್ ಟೀಚೋಪಿಯಾ ಆಪ್ ನಲ್ಲಿ ಅಪ್ಲೋಡ್ ಮಾಡಿದೀವಿ. ಅದು ಥೀಮ್ ಬೇಸ್ಡ್ ಅಲ್ಲೇ ಇದೆ. ನೀವೆಲ್ಲರೂ ಇವಾಗ ನೋಡಿದ್ರೆ ಸೈನ್ಸ್ ಬುಕ್ ಥೀಮ್ ಬೇಸ್ಡ್ ಇದೆ, ಹಾಗೆ 8ನೇ ತರಗತಿ ಬುಕ್ ಕೂಡ ಥೀಮ್ ಬೇಸ್ಡ್ ಇದೆ. ಸೊ ಆ ಥೀಮಿಗೆ ಯಾವ್ಯಾವ ಚಾಪ್ಟರ್ಸ್ ನ ಮ್ಯಾಪ್ ಮಾಡಲಾಗಿದೆ, ಆ ಚಾಪ್ಟರ್ಸ್ ಅಲ್ಲಿ ಯಾವ್ಯಾವ LOs ನ ಮ್ಯಾಪ್ ಮಾಡಲಾಗಿದೆ, ಇದೆಲ್ಲದನ್ನು ಕೂಡ ಇಂಡೆಕ್ಸ್ ಅಲ್ಲೇ ನೀಡಿದೀವಿ. ಅದೇ ರೀತಿ ಟೀಚೋಪಿಯಾ ಆಪ್ ನಲ್ಲೂ ಇನಿಷಿಯಲಿ ಇನ್ಸ್ಟ್ರಕ್ಷನ್ಸ್ ಪೇಜ್ ಇದೆ, ಮತ್ತೆ ಕಂಟೆಂಟ್ ಪೇಜ್ ಇದೆ, ಹಾಗೆ ಥೀಮ್ ಬೇಸ್ಡ್ ಡಿವೈಡ್ ಆಗಿದೆ. ಸೊ ನೀವು ಆ ಚಾಪ್ಟರ್ಸ್ ನ ನೋಡ್ಕೊಂಡು ನೀವು ಪ್ರಶ್ನೆಗಳನ್ನ ಉಪಯೋಗಿಸ್ಕೋಬಹುದು. ಈಗ ಮೊದಲನೇದಾಗಿ ನಾನು 7ನೇ ತರಗತಿಗೆ ಬೇಕಾಗುವಂತಹ ಒಂದು ಪ್ರಶ್ನೆನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಪ್ರಶ್ನೆ 8ನೇ ತರಗತಿಯ ಮೆಟೀರಿಯಲ್ಸ್ ಥೀಮ್ ಅಂದ್ರೆ ಪದಾರ್ಥಗಳು ಥೀಮ್ ನಲ್ಲಿ ಕೇಳಿರುವಂತಹ 10ನೇ ಪ್ರಶ್ನೆ ಆಗಿದೆ. ಇದು 8ನೇ ತರಗತಿಯ ನ್ಯಾಸ್ ಅಭ್ಯಾಸ ಪುಸ್ತಕದ ಪದಾರ್ಥಗಳು ಅನ್ನುವಂತಹ ಒಂದು ಥೀಮ್ ನಲ್ಲಿ ಇರುವಂತಹ 10ನೇ ಪ್ರಶ್ನೆ. ಈ 10ನೇ ಪ್ರಶ್ನೆ ನಮ್ಗೆ 7ನೇ ತರಗತಿ ಮಕ್ಕಳಿಗೆ ಸಹಾಯ ಆಗುತ್ತೆ. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಒಂದು ಕ್ವೆಶನ್ ಇದೆ. ಅಲ್ಲಿ ಕೆಳಗಡೆ 4 ಆಪ್ಷನ್ಸ್ ಇದೆ. ಆ 4 ಆಪ್ಷನ್ಸ್ ಅಲ್ಲಿ ಸರಿಯಾದ ಆಪ್ಷನ್ ಯಾವುದು, ಆಯ್ಕೆ ಯಾವುದು ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಸೊ ಇದು ನ್ಯಾಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ. ನ್ಯಾಸ್ ಅಲ್ಲಿ ಈ ರೀತಿ ಪ್ರಶ್ನೆ ಕೇಳಬಹುದು ಅಂತ ಹೇಳ್ಬಿಟ್ಟು ಒಂದು ಮಾದರಿ ಪ್ರಶ್ನೆನ ನಾವಲ್ಲಿ ಕೊಟ್ಟಿದ್ವಿ ವರ್ಕ್ ಬುಕ್ ಅಲ್ಲಿ. ಆದ್ರೆ ಇದೇ ನ್ಯಾಸ್ ಲೆವೆಲ್ ಕ್ವೆಶನ್ ನ ನಾವು ಹೇಗೆ ಬ್ರೇಕ್ ಡೌನ್ ಮಾಡ್ಬೋದು ಅಂತ ಈಗ ನೋಡೋಣ. ಮೊದಲನೇದಾಗಿ ನಮ್ಮ ಒಂದು SA1 ಅಥವಾ SA2 ಯಾವುದೇ ಸಮ್ಮೇಟಿವ್ ಅಸೆಸ್ಮೆಂಟ್ ಕ್ವೆಶನ್ ಪೇಪರ್ ಆಗಲಿ, ನಮಗಿರುವಂತಹ ಬ್ರೇಕ್ ಡೌನ್ ಏನು? ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ನಂತರ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ನಂತರ ವೆರಿ ಶಾರ್ಟ್ ಆನ್ಸರ್, ದೆನ್ ಎಸೆ ಟೈಪ್ ಕ್ವೆಶನ್ಸ್ ಇರುತ್ತೆ. ಸೊ ನಾವಿಲ್ಲಿ ಮಲ್ಟಿಪಲ್ ಚಾಯ್ಸಿಗೆ ಬೇಕಿದ್ರೆ ಡೈರೆಕ್ಟ್ ಆಗಿ ಇದೇ ಪ್ರಶ್ನೆನ ಉಪಯೋಗಿಸ್ಕೋಬಹುದು. ಮಲ್ಟಿಪಲ್ ಚಾಯ್ಸಿಗೆ ಇದೇ ಪ್ರಶ್ನೆನ ಕೇಳಿ ನೀವು ಅಪ್ಲೈ ಲೆವೆಲ್ ಕ್ವೆಶನ್ ನ ಕೇಳಬಹುದು. ಆದರೆ ಇದನ್ನೇ ನಾನು ಹೇಗೆ ಬಿಟ್ಟ ಸ್ಥಳದಲ್ಲಿ ತಗೊಳ್ಳಿ, ಬಿಟ್ಟ ಸ್ಥಳ ತುಂಬಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನಾನು ಒಣ ಎಲೆಗಳನ್ನು ಸುಡುವುದು ಡ್ಯಾಶ್ ಬದಲಾವಣೆಯಾಗಿದೆ ಅನ್ನೋ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋಯಿಂಗಿಗೆ ಇದೇ ಕ್ವೆಶನ್ ನಾವು ಡೈರೆಕ್ಟ್ ಆಗಿ ಮಗುವಿಗೆ ಕೇಳ್ಬೋದು. ಅದೇ ನಾವು ಶಾರ್ಟ್ ಆನ್ಸರ್ ಕ್ವೆಶನ್ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅಂದ್ರೆ ಭೌತಿಕ ಬದಲಾವಣೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿ 2 ಉದಾಹರಣೆಗಳನ್ನು ನೀಡಿ ಅಂದ್ರೆ ನಮ್ಗೆ 2 ಮಾರ್ಕ್ ಕ್ವೆಶನ್ಸ್ ನಾವು ಇದೇ ಕ್ವೆಶನ್ ಇಂದ ನಾವು ಎಲ್ಲಾ ತರಹದ ಪ್ರಶ್ನೆಗಳನ್ನು ಕೂಡ ಸೃಜಿಸಬಹುದು. ಸೊ ಇನ್ನು ನಾವು ಎಸೆ ಟೈಪ್ ಕ್ವೆಶನ್ಸ್ ಬೇಕು ಅಂತ ಅಂದ್ರೆ ಇನ್ನು ಎಕ್ಸ್ಟ್ರಾ ಕ್ವೆಶನ್ಸ್ ನ ಕೇಳ್ಬೋದು. ಸೊ ಈ ಒಂದು ಪ್ರಶ್ನೆನ ಯೂಸ್ ಮಾಡಿಕೊಂಡು ಎಷ್ಟು ರೀತಿ ಪ್ರಶ್ನೆಗಳನ್ನ ನಾವು ಕ್ರಿಯೇಟ್ ಮಾಡಬಹುದು ಅನ್ನೋದು ನಾನಿಲ್ಲಿ ತೋರಿಸ್ತಾ ಹೋದೆ. ಅದೇ ರೀತಿ ನಿಮ್ಗೆ 6ನೇ ತರಗತಿಯಲ್ಲಿರುವಂತಹ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಜೀವಿಗಳ ಗುಣಲಕ್ಷಣಗಳು ಮತ್ತು ಆವಾಸಗಳು ಅನ್ನೋ ಒಂದು ಚಾಪ್ಟರಿಗೆ ನಿಮಗೆ ಬೇಕು ಅಂತ ಅಂದ್ರೆ ಇಲ್ಲಿ ಒಂದು 8th ಗ್ರೇಡ್ ಅಲ್ಲಿರುವಂತಹ ವರ್ಲ್ಡ್ ಆಫ್ ಲಿವಿಂಗ್ ಅನ್ನೋ ಒಂದು ಥೀಮ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಇಲ್ಲಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ನ ಅಷ್ಟೇ ತೋರಿಸ್ತಾ ಇದ್ದೀನಿ, ಒಂದು ಮಾದರಿ ಪ್ರಶ್ನೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಹಲವಾರು ಪ್ರಶ್ನೆಗಳು ವರ್ಲ್ಡ್ ಆಫ್ ಲಿವಿಂಗ್ ಅನ್ನೋ ಒಂದು ಥೀಮ್ ನಲ್ಲಿ ಮ್ಯಾಪ್ ಆಗಿದೆ, ನೀವು ಅದರಿಂದ ಬಳಸ್ಕೋಬಹುದು. ಅದೇ ರೀತಿ 5ನೇ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿ ನಮ್ಗೆ ಆಹಾರ 5ನೇ ತರಗತಿಗೆ ಆಹಾರ ಅನ್ನೋ ಒಂದು ಚಾಪ್ಟರ್ಗೆ ಕಾಂಪೊನೆಂಟ್ಸ್ ಆಫ್ ಫುಡ್ ಅನ್ನೋ ಚಾಪ್ಟರಿಗೆ ಆಹಾರ ಅನ್ನೋ ಒಂದು ಥೀಮೇ ಇದೆ. ಆ ಥೀಮ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉಪಯೋಗಿಸ್ಕೊಂಡು ಈ ರೀತಿಯ ಪ್ರಶ್ನೆಗಳನ್ನ ಸೃಜಿಸಬಹುದು. ಅದೇ ರೀತಿ 4ನೇ ತರಗತಿಯಲ್ಲಿ ನೀರು ವಾಟರ್ ಪೊಲ್ಯೂಷನ್ ಬಗ್ಗೆ ನಾವು ಒಂದು ಚಾಪ್ಟರ್ ಇದೆ. ಆ ವಾಟರ್ ಪೊಲ್ಯೂಷನ್ಗೆ ನಮ್ಗೆ ಬೇಕಾಗಿರುವಂತಹ ಕ್ವೆಶನ್ಸ್ ನ ನಾವು ವಾಟರ್ ಥೀಮ್ ನಲ್ಲಿ 5ನೇ ತರಗತಿಯ ನ್ಯಾಸ್ ವರ್ಕ್ ಬುಕ್ ನಲ್ಲಿರುವಂತಹ ಕ್ವೆಶನ್ಸ್ ನ ನಾವು ಯೂಸ್ ಮಾಡಿಕೊಂಡು ನಾನು ಆಗ್ಲೇ ತೋರಿಸಿದಾಗೆ ಬಿಟ್ಟ ಸ್ಥಳ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಈ ರೀತಿ ಎಲ್ಲ ನಾವು ಮಾಡಿಫೈ ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಈ ನ್ಯಾಸ್ ಬುಕ್ಲೆಟ್ ಏನ್ ನಾವು ಕೊಟ್ಟಿದ್ದೀವಿ, ಕ್ವೆಶನ್ ಬ್ಯಾಂಕ್ ಏನ್ ಕೊಟ್ಟಿದ್ದೀವಿ, ಅದು 5ನೇ ತರಗತಿ ಮಕ್ಕಳಿಗೆ ನ್ಯಾಸ್ಗೆ ಪ್ರಿಪೇರ್ ಆಗೋದಕ್ಕೆ ಅಂತ ಕೊಟ್ಟಿದ್ದೆ. ಆದ್ರೂನು ನೀವು ಅದೇ ಬುಕ್ಗಳನ್ನ 4ರಿಂದ 7ನೇ ತರಗತಿ ಮಕ್ಕಳಿಗೂ ಸಹ ಉಪಯೋಗಿಸ್ಕೋಬಹುದಾಗಿದೆ. ಇದೇ ಮಾಹಿತಿನ ನೀವು ಟೀಚರ್ಸ್ಗೂ ಸಹ ನೀಡಬಹುದು.
ಈಗ ನ್ಯಾಸು 6ನೇ ತರಗತಿಗೆ ನಡೀತಾ ಇರೋದ್ರಿಂದ 6ನೇ ತರಗತಿ ಮಕ್ಕಳನ್ನ ಸಿದ್ಧಗೊಳಿಸೋದಕ್ಕೆ ಇದೇ 5ನೇ ತರಗತಿಯ ಬುಕ್ಗಳನ್ನ ಕೊಟ್ಟು ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಹೇಗಿರುತ್ತೆ ಅಂದ್ರೆ ನ್ಯಾಸ್ ಕ್ವೆಶನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಎಕ್ಸ್ಪೋಜರ್ನ ಕೊಡಬಹುದು. ಅದೇ ರೀತಿ ಎಲ್ಒಸ್ ಎಲ್ಲ ಹಾಗೆ ಮ್ಯಾಪ್ ಆಗಿರೋದ್ರಿಂದ ಸ್ಪೈರಲ್ ಅಪ್ರೋಚ್ ಅಲ್ಲಿ ಮ್ಯಾಪ್ ಆಗಿರೋದ್ರಿಂದ ನ್ಯಾಸ್ಗೆ ಮಕ್ಕಳನ್ನ ತಯಾರಿಸೋದಕ್ಕೆ ನೀವು ಇದೇ ಕ್ವೆಶನ್ ಬ್ಯಾಂಕ್ ನ ಯೂಸ್ ಮಾಡಿಕೊಂಡು ನೀವು ಮಕ್ಕಳನ್ನ ತಯಾರಿಸಬಹುದು. ಸೊ ಇದಿಷ್ಟು ಅಸೆಸ್ಮೆಂಟ್ ಮತ್ತೆ ನ್ಯಾಸ್ ಬಗ್ಗೆ ಆಗಿತ್ತು. ಸೊ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನ ಶಿಕ್ಷಕರು ಮಾಡಬಹುದು. ಇಲ್ಲಿ ನಾವು ಇದ್ದ 2 ನಿಮಿಷಗಳಲ್ಲಿ ಇಷ್ಟು ಪ್ರಶ್ನೆಗಳನ್ನ ಮಾಡಿದೀವಿ ಅಂತ ಅಂದಾಗ ಇದಕ್ಕೆ ಅಂತ ಒಂದು ಸೆಷನ್ ನ ಡೆಡಿಕೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳೆಲ್ಲ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಪ್ರಶ್ನೆಗಳಾಗಿ ನಾವು ತಂದಾಗ ನಮ್ಗೆ 5ನೇ ತರಗತಿ ಮಕ್ಕಳಿಗೂ ಕೂಡ ಸಹಾಯ ಆಗುತ್ತೆ. 5ನೇ ತರಗತಿ ಮಕ್ಕಳಲ್ಲಿ ಹೇಗಿದ್ರು ಅವರು ಬೋರ್ಡ್ ಎಕ್ಸಾಮ್ ನ ಫೇಸ್ ಮಾಡ್ಬೇಕಾಗಿರೋದ್ರಿಂದ ಅವ್ರೂ ಪ್ರಿಪೇರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಮಕ್ಕಳಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಗೆ ಎಕ್ಸ್ಪೋಜರ್ ಕೊಟ್ಟಂಗೂ ಆಗುತ್ತೆ. ಮತ್ತೆ ಅವರನ್ನ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಹಾರ್ಟ್ಸ್ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಈಗ್ಲಿಂದಾನೇ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ಸ್ಗೆ ಕೂಡ ಪ್ರಿಪೇರ್ ಮಾಡ್ಬೋದು. ಯಾವುದೇ ರೀತಿಯ ಪ್ರೆಷರ್ ಹಾಕ್ದಲೆ ನೀವು ಈ ರೀತಿಯ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದ್ರಿಂದ ಈ ರೀತಿ ನೀವು ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ಸ್ಗೆ ತಯಾರಾಗಬಹುದು ಅನ್ನೋ ಒಂದು ಪ್ರೆಷರ್ ಹಾಕದಲೆ ನಾವೇ ಅವರನ್ನ ಇಂಡೈರೆಕ್ಟ್ ಆಗಿ ಪ್ರಿಪೇರ್ ಮಾಡಬಹುದಾಗಿದೆ. ಇವತ್ತಿನ ಕಾಂಪಿಟೇಷನ್ ಏನಿದೆ ಅಂತ ನಮ್ಗೆ ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಆ ಒಂದು ರೀತಿ ಆ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕು ಅಂತ ಅಂದ್ರೆ ಈ ರೀತಿಯ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಕ್ವೆಶನ್ಸ್ ನಾವು ಕೇಳೋದ್ರಿಂದ ನಾವು ಮಕ್ಕಳನ್ನ ಇಂಡೈರೆಕ್ಟ್ ಆಗಿ ಪ್ರಿಪೇರ್ ಮಾಡಬಹುದಾಗಿದೆ. ಸೊ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಜೊತೆಗೆ ಅಸೆಸ್ಮೆಂಟ್ ಕೂಡ ನಾವು ಅದೇ ರೀತಿ ಮಾಡೋದ್ರಿಂದ 21st ಸೆಂಚುರಿನಲ್ಲಿ ನಾವು ಮಕ್ಕಳನ್ನ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಸಂಚಲನ 21ನೇ ತಾರೀಕು ಇದೇ ಶನಿವಾರ ನಡೀತಾ ಇರುವಂತಹ ವಿಜ್ಞಾನ ಸಂಚಲನದ ಕುರಿತು ಒಂದು ಚಿಕ್ಕ ಡಿಸ್ಕಷನ್ ಆಗಿತ್ತು. ಈ ಡಿಸ್ಕಷನ್ ನಿಮ್ಗೆ ಹೆಲ್ಪ್ ಆಯ್ತು ಅಂತ ನಾನು ಭಾವಿಸ್ತೀನಿ. ಏನಾದ್ರೂ ಸಂದೇಹಗಳಿದ್ರೆ ಯಾವ್ದಾದ್ರೂ ರೀತಿ ಸಪೋರ್ಟ್ ಬೇಕು ಅಂದ್ರೆ ಏನಾದ್ರೂ ರಿಸೋರ್ಸಸ್ ಬೇಕು ಅಂದ್ರೆ ಕಂಟೆಂಟ್ ರಿಸೋರ್ಸಸ್ ಬೇಕು ಅಂತ ಅಂದ್ರೆ ಖಂಡಿತ ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ. ಯಾವ್ದಾದ್ರೂ ಏನಾದ್ರೂ ಡೌಟ್ಸ್ ಇದೆ ಅಂತ ಅಂದ್ರೆ ಅದಕ್ಕೆ ಖಂಡಿತ ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ನಾವೆಲ್ಲರೂ ಸ್ಪಂದಿಸ್ತೀವಿ. ಹಾಗೆ ಪ್ರೀ ಮತ್ತೆ ಪೋಸ್ಟ್ ಕ್ವಿಜ್ ಅನ್ನ ದಯಮಾಡಿ ಅಟೆಂಡ್ ಮಾಡಿ. ನೀವು ಅಟೆಂಡ್ ಮಾಡೋದ್ರ ಮೂಲಕ ಸೆಷನ್ ಪ್ಲಾನ್ ಮಾಡೋದು ಹೇಗೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ ಡಿಸ್ಕಷನ್ಸ್ ನೀವು ಸಂಚಲನದಲ್ಲೂ ಟ್ರೈ ಮಾಡಿ. ಈ ಬಾರಿ ನಾವು ಕೇಳಿರುವಂತಹ ಪ್ರೀ ಕ್ವಿಜ್ ನಲ್ಲಿ ಇರುವಂತಹ ಎಲ್ಲಾ ಕ್ವೆಶನ್ಸ್ ಒಂದು ಮೆಥಡಾಲಜಿ ಬೇಸ್ಡ್ ಕ್ವೆಶನ್ಸ್ ಆಗಿದೆ. ಯಾವ ರೀತಿ ಮಕ್ಕಳನ್ನ ತಯಾರು ಮಾಡ್ಬೋದು, ಯಾವ ರೀತಿ ಮಕ್ಕಳಿಗೆ ಕ್ವೆಶನ್ ಕೇಳ್ಬೋದು ಅನ್ನೋದ್ರ ಬಗ್ಗೆನೇ ಆಗಿದೆ. ಹಾಗಾಗಿ ಆ ತರಹದ ಡಿಸ್ಕಷನ್ಸ್ ನ ಮಾಡಿದಾಗ ಇನ್ನೂ ಹೆಚ್ಚು ನಾವು ಮಕ್ಕಳಿಗೆ ಯಾವ ರೀತಿ ಫೋಕಸ್ ಮಾಡ್ಬೋದು ಅನ್ನೋದನ್ನ ಒಗ್ಗಟ್ಟಾಗಿ ನಮ್ಮ ಹೋಬಳಿ ಹಂತದಲ್ಲಿ ಇರುವಂತಹ ಟೀಚರ್ಸ್ ಎಲ್ಲರೂ ಸೇರಿ ನಮ್ಮ ಹೋಬಳಿ ಹಂತದ ಮಕ್ಕಳನ್ನ ಹೇಗೆ ತಯಾರು ಮಾಡಬಹುದು, ಅವ್ರನ್ನ ಇಂಡೈರೆಕ್ಟ್ ಆಗಿ 21st ಸೆಂಚುರಿನಲ್ಲಿ ಹೇಗೆ ಅವರಿಗೆ ಕಾಂಪಿಟೇಷನ್ ನ ಫೇಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಡೈರೆಕ್ಟ್ ಆಗಿ ಪ್ರೆಷರ್ ಆಗ್ದಲ್ಲ ಇಂಡೈರೆಕ್ಟ್ ಆಗಿ ಅವರನ್ನ ಸಿದ್ಧಗೊಳಿಸಬಹುದು ಅನ್ನೋದೊಂದೇ ಉದ್ದೇಶ. ಸೊ ಈ ಉದ್ದೇಶದಿಂದ ನಾವು ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ ಕೇಳ್ತಾ ಇವತ್ತಿನ ಸೆಷನ್ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಇಲ್ಲ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂತ ಅಂದ್ರೆ ಆ ತಾಲೂಕಿನ ಬ್ಲಾಕ್ ಅಕಾಡೆಮಿಕ್ ಕೋಆರ್ಡಿನೇಟರ್ಸ್ ನಿಮ್ಗೆಲ್ಲರಿಗೂ ಪರಿಚಯ ಇದ್ದೇ ಇರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ. ಇಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ನೀವು ಮೆಸೇಜಸ್ನ ಹಾಕ್ಬಹುದು. ಇದಿಷ್ಟು ಹೇಳ್ತಾ ಸಂಚಲನ ಸಭೆಗೆ ನಿಮ್ಗೆಲ್ರಿಗೂ ಶುಭ ಕೋರುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಸಂಚಲನ ಸೆಷನ್ಸ್ ಚೆನ್ನಾಗಿ ಆಗ್ಬರ್ಲಿ, ಸೆಷನ್ ಫ್ಲೋ ಚೆನ್ನಾಗಿರ್ಲಿ ಅಂತ ಭಾವಿಸ್ತಾ ಆಶಿಸ್ತಾ ಇಲ್ಲಿಗೆ ನಾನು ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರೂ ಎಕ್ಸಿಟ್ ಆಗಬಹುದು.